ಹಲ್ಲೆಲೂಯಾ. ಸೊ ಈ ದಿನದ ಸಂದೇಶ 2 ವಾಕ್ಯಗಳನ್ನ ದೇವರ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಮಧ್ಯದಲ್ಲಿ ದೇವರು ಮಾತನಾಡಲಿಕ್ಕೆ ಬಯಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇ ವಾಕ್ಯ 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಹೇಳಿ. ನಿಮ್ಮನ್ನು ನನ್ನನ್ನು ಕರೆಯುವಂತ ದೇವರು, ಪರಲೋಕ ದೇವರು ನಮ್ಮನ್ನು ಕರೆಯುತ್ತಾನೆ. ನೀವು ನಾನು ಅನ್ಕೊಂಡಿರುವಂತ ರೀತಿಯಲ್ಲಿ ಅಲ್ಲ ಅದು. ಹಲ್ಲೆಲೂಯಾ. ಮನುಷ್ಯನ ಬುದ್ಧಿಗೆ ಒಂದು ಹಂತಕ್ಕೆ ಮಾತ್ರ ಅವನ ಆಲೋಚನೆಗಳು ಇರುತ್ತೆ, ಆದರೆ ದೇವರು ಮನುಷ್ಯನ ಬುದ್ಧಿಯಲ್ಲಿ ನಮ್ಮನ್ನು ಕರೆದಿಲ್ಲ. ಪರಲೋಕ ದೇವರು, ಸಮಸ್ತವನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು ಆತನ ಪರಿಜ್ಞಾನದಿಂದ, ಆತನ ಬುದ್ಧಿ ಆಲೋಚನೆಯಿಂದ ನಮ್ಮನ್ನು ಕರೆದಾರೆ. ಹಲ್ಲೆಲೂಯಾ. ನಮ್ಮನ್ನ ಕರೆದಂತ ದೇವರು, ನಮ್ಮನ್ನ ಕರೆದಂತ ಉದ್ದೇಶಕ್ಕೆ ತಕ್ಕಂತೆಯೇ ನಮ್ಮ ಕಾರ್ಯಗಳನ್ನ ಸಾಧಿಸುವುದಕ್ಕೆ ಆತನು ನಂಬಿಗಸ್ತನಾದ ದೇವರು. ಹಲ್ಲೆಲೂಯಾ. ನಿಮ್ಮ ಮೇಲೆ ನನ್ನ ಮೇಲೆ ಇರುವಂತ ಕರೆಯುವಿಕೆ ಬಹಳ ಶ್ರೇಷ್ಠವಾದದು. ದೇವರ ಮಗನೇ, ದೇವರ ಮಗಳೇ, ಕರೆಯಲ್ಪಟ್ಟಂತೆ ನೀವು ನಾನು ವಿಶೇಷಿತವರು, ವಿಶೇಷವಾದ ಪಾತ್ರೆ. ಈ ಲೋಕದಲ್ಲಿ ಜನರು ಸಾಧನೆ ಮಾಡುತ್ತಾರೆ, ಅವರಂತೆ ಸಾಧನೆ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕರೆದಿಲ್ಲ. ನೀನು ನಾನು ಮಾಡಲಿಕ್ಕಿರುವಂತ ಸಾಧನೆ ಎಂತದಂದ್ರೆ, ನಾವು ಸತ್ತ ನಂತರನು ತಲೆಮಾರುಗಳು ಈ ಸಾಧನೆಗಳನ್ನ ನೋಡಿ, ಈ ಗುರುತುಗಳನ್ನ, ಈ ಹೆಜ್ಜೆಗಳನ್ನ ನೋಡಿ ದೇವರ ನಾಮವನ್ನ ಮಹಿಮೆ ಪಡಿಸುವಂತ ರೀತಿಯಲ್ಲಿ ನೀವು ನಾನು ಕರೆಯಲ್ಪಟ್ಟೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಅಪೊಸ್ತಲರಿಗೆ ಒಂದು ಹೆಸರು ಉಂಟು, ಜಗತ್ತನ್ನ ಅಲಹಾಡಿಸುವಂತ ವ್ಯಕ್ತಿ ಎಂಬುದಾಗಿ, ಜಗತ್ತನ್ನೇ ಅಲ್ಲೋಲಕೊಲ್ಲೋಲ ಮಾಡುವಂತ ವ್ಯಕ್ತಿ ಎಂಬುದಾಗಿ. ಆದರೆ ಇದೇ ಅಪೊಸ್ತಲರಿಗೆ ತನ್ನ ಕರೆಯುವಿಕೆ ಗೊತ್ತಿಲ್ಲದಂತ ಕಾಲದಲ್ಲಿ ಅವರು ಭಯಪಡುತ್ತಾ ಇದ್ದರು, ಅವರು ಹೆದರುತ್ತಾ ಇದ್ದರು. ಅವರನ್ನ ಅನೇಕ ಅಧಿಕಾರಿಗಳು ಎದುರಿಸುತ್ತಾ ಇದ್ದರು, ಅನೇಕರು ಬೆದರಿಸುತ್ತಾ ಇದ್ದರು, ಅನೇಕರು ಅವರನ್ನ ಗೇಲಿ ಮಾಡುತ್ತಾ ಇದ್ದರು. ಆದರೆ ಅವರ ದರ್ಶನ, ಅವರ ಕರೆಯುವಿಕೆ ಕಾಣುವಂತ ದಿನಗಳು, ಅವರಲ್ಲಿ ನಡೆಯುವಂತ ದಿನಗಳು ಬಂದಾಗ ಜನರು ಅವರನ್ನ ಕಂಡು ಬೆರಗಾದರು. ಮಾತ್ರವಲ್ಲ, ಇವತ್ತು ಆ ಸಂಗತಿಗಳನ್ನ ನಾವು ಕೇಳುವಾಗ, ನಾವು ಓದುವಾಗ, ನಾವು ನಡೆದಂತ ಘಟನೆಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವಾಗ ನಾವು ಅವರ ವಿಷಯದಲ್ಲಿ ಬೆರಗಾಗುತ್ತೇವೆ. ಹಾಗೆಯೇ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಕರೆಯುವಿಕೆ ಅದು ಸಾಧಾರಣವಾದದಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ, ಮನುಷ್ಯನ ದೃಷ್ಟಿಗೆ ನೀನು ಹೇಗೋ, ಆದರೆ ದೇವರ ದೃಷ್ಟಿಯಲ್ಲಿ ನೀ ಮಾನ್ಯನು, ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನು, ದೇವರ ದೃಷ್ಟಿಯಲ್ಲಿ ನೀ ಮಾನ್ಯನು, ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನು ಎಂಬ ಅನೇಕರಿಗೆ ಸಿಕ್ಕಲಾಗದಂತ ಒಂದು ಬಾಧ್ಯತೆ. ಎಷ್ಟು ಅರಸರಿಗೆ ಪರಲೋಕ ಕರೆಯುವಿಕೆ ಸಿಗಲಿಲ್ಲ, ಎಷ್ಟೋ ಸೈಂಟಿಸ್ಟ್ಗಳಿಗೆ ಪರಲೋಕ ಕರೆಯುವಿಕೆ ಸಿಗಲಿಲ್ಲ, ಎಷ್ಟೋ ಡಿಗ್ರಿಗಳನ್ನ ಮುಗಿಸಿದಂತ ಅಧಿಕಾರಿಗಳಿಗೆ ಪರಲೋಕ ದೇವರ ಕರೆಯುವಿಕೆ ಸಿಗಲಿಲ್ಲ. ಈ ಭೂಮಿಯಲ್ಲಿ ಕೋಟಿ ಕಟ್ಟಲೆ ಸಂಪಾದನೆ ಮಾಡಿದಂತವನಿಗೆ ಪರಲೋಕ ದೇವರ ಕರೆಯುವಿಕೆ ಸಿಗಲಿಲ್ಲ. ಸಾಧಾರಣವಾಗಿ ಕಾರು, ಬೈಕಲ್ಲ, ಎಷ್ಟೋ ಏರೋಪ್ಲೇನ್ಗಳನ್ನ ತಗೊಂಡಂತ ವ್ಯಕ್ತಿಗೆ ಈ ಮಹತ್ವವಾದ ಕರೆಯುವಿಕೆ ಸಿಗಲಿಲ್ಲ. ಹಲ್ಲೆಲೂಯಾ. ಆದರೆ ಈ ಮಹತ್ವವಾದ ಕರೆಯುವಿಕೆ ಯಾರಿಗೆ ಸಿಕ್ಕಿದೆ? ನಿನಗೂ ನನಗೂ ಸಿಕ್ಕಿದೆ. ಕರಗಳ ತಟ್ಟಿ ನಿನ್ನನ್ನು ನನ್ನನ್ನು ಕರೆದಾತನು ನಂಬಿಗಸ್ತನು. ನೀನು ನಾನು ನಮ್ಮ ಜೀವಿತದಲ್ಲಿ ಇಷ್ಟೇ, ನನಗೆ ಆಗಲ್ಲ, ನಡೆಯಲ್ಲ, ನನ್ನಿಂದ ಆಗಲ್ಲ, ನಾನು ಹುಚ್ಚಿ ಹೋಗಿದ್ದೇನೆ, ನನಗೆ ಬಿಡುಗಡೆ ಇಲ್ಲ, ನಾನು ಸಾಯುತ್ತೇನೆ, ಇನ್ನು ಮೇಲೆ ನಾನು ಈ ಭೂಮಿಯಲ್ಲಿ ಬದುಕಕ್ಕೆ ಆಗಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಅಲ್ಲ ಅದು. ಹಲ್ಲೆಲೂಯಾ. ಯಾವನ ಕೈಯಿಂದ ಆಗಲ್ಲ 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 ಅಂತ ಹೇಳ್ತಾನೋ ಅವನ ಕೈಯಿಂದ ಆಶ್ಚರ್ಯವಾದ ಕಾರ್ಯಗಳನ್ನ ನಡೆಸುವಂಥದ್ದು ದೇವರ ಕರೆಯುವಿಕೆಯಾಗಿದೆ. ಹಲ್ಲೆಲೂಯಾ. ಇದನ್ನ ನಿಮ್ಮ ಮೂಲಕ, ನನ್ನ ಮೂಲಕ
ಮಾಡುವುದಕ್ಕಾಗಿ ಕರ್ತನು ನಮ್ಮನ್ನ ಕರೆದನು. ಅಬ್ರಹಾಮ್ ಎಂಬುದಾದ ಒಬ್ಬ ವ್ಯಕ್ತಿಯನ್ನ ದೇವರು ಕರೆಯುತ್ತಾರೆ. ಅವನನ್ನ ಕರೆಯುವಾಗ ಕರೆಯುವಿಕೆ ಏನ್ ಗೊತ್ತಾ? ಅವನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ಇರಬೇಕಂತ ಕರೆಯುತ್ತಾನೆ. ಕರೆಯುವಿಕೆ ಏನು? ಅನೇಕ ಜನಾಂಗಗಳಿಗೆ ಅವನ ತಂದೆಯಾಗಬೇಕು. ಬಟ್ ಅವನ ಸಿಚುವೇಶನ್ ಏನ್ ಗೊತ್ತಾ? 75 ವಯಸ್ಸಲ್ಲಿ ಬಂಚೆಯಾಗಿದ್ದಾನೆ, ಒಂದು ಮಕ್ಕಳಿಲ್ಲ. 75 ವಯಸ್ಸು ತನಕ ಒಂದು ಆಶೀರ್ವಾದ ಇಲ್ಲ. ಬಂಚೆಯಾಗಿ ಇದ್ದಂತ ಆ ಮನುಷ್ಯನ ಮೇಲೆ ಕರೆಯುವಿಕೆ ಏನು? ವಿಶೇಷವಾಗಿ ಆಶ್ಚರ್ಯವಾಗಿ ಕರೆಯುವಿಕೆ. ಯಾವ ರೀತಿಯಾದ ಕರೆಯುವಿಕೆ ಅಂದರೆ, ನೀನು ಏನೋ ಕೆಲವಂತ ಮಕ್ಕಳಿಗೆ ತಂದೆಯಾಗಿ ಅಲ್ಲ, ಅನೇಕ ಜನಾಂಗಗಳಿಗೆ ನೀನು ತಂದೆಯಾಗಿ ಇರುತ್ತೀಯ ಅಂತ. ಪ್ರೈಸಲ ಏಸಾಯ ಪ್ರವಾದನೆ ಪುಸ್ತಕ 51ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಅಬ್ರಹಾಮನು ಒಬ್ಬಂಟಿಗನಾಗಿದ್ದಾಗ ನಾನು ಅವನನ್ನು ಕರೆದು ಅವನನ್ನು ಆಶೀರ್ವದಿಸಿ ಅವನ ಸಂತಾನವನ್ನ ಹೆಚ್ಚಿಸಿದ್ದೇನೆ ಎಂಬುದಾಗಿ ಹೇಳಿದ್ದೇನಲ್ಲವೇ. ಒಬ್ಬಂಟಿಗನಾಗಿದ್ದಾಗ ಅವನ ಪರಿಸ್ಥಿತಿಗೂ ದೇವರ ಕರೆಯುವಿಕೆಗೂ ಸಂಬಂಧವಿಲ್ಲ. ಅದರ ಕರೆದಾತನು ನಂಬಿಗಸ್ತನು. ಅಬ್ರಹಾಮ್ ಒಬ್ಬಂಟಿಗನಾಗಿ ಇದ್ದು ಅವನನ್ನ ಕರೆದಾಗ, ಇವತ್ತು ಸತ್ಯ ವೇದ ಹೇಳುತ್ತೆ. ಗಲಾತ್ಯ ಪತ್ರಿಕೆ ನೀವು ಓದಿ ನೋಡುವುದಾದರೆ, ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ದೇವರನ್ನ ನಂಬುವಂತ ಎಲ್ಲರೂ ಕೂಡ ಅಬ್ರಹಾಮನಿಗೆ ಮಕ್ಕಳು ಎಂಬುದನ್ನ ತಿಳಿದುಕೊಳ್ಳೆ. ಹಲ್ಲೆಲೂಯಾ. ಒಂದು ಸಾಧಾರಣ ಬಂಚೆಯಾಗಿ ಇದ್ದಂಥ ವ್ಯಕ್ತಿಯನ್ನ ದೇವರು ಇಡೀ ಜಗತ್ತೆಲ್ಲ ಅವನಿಗೆ ಮಕ್ಕಳಾಗುವಂತೆ ಆಶೀರ್ವಾದವನ್ನ, ಅವನ ಹೆಸರನ್ನ ಪ್ರಖ್ಯಾತಿಗೆ ತರುವೇನು ಎಂಬುದಾಗಿ ಎಷ್ಟೋ ಸಾವಿರಾರು ವರ್ಷ ಹಿಂದೆ ಹೇಳಿದಂತೆ ಕರೆಯುವಿಕೆ ಇವತ್ತು ಕೂಡ ಅಬ್ರಹಾಮ ಹೆಸರನ್ನ ಪ್ರಖ್ಯಾತಿಗೆ ತರುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಯಾತಕ್ಕಾಗಿ ಕರೆಯುತ್ತಾರೆ? ನಿನ್ನನ್ನು ನನ್ನನ್ನು ಮೇಲೆ ದೇವರ ಕರೆಯುವಿಕೆ ಅಮೂಲ್ಯವಾದುದಂತೆ, ದೇವರ ಕರೆಯುವಿಕೆ ವಿಶೇಷವಾದದಂತ ಹೇಳ್ತಾ ಇದ್ದೀನಿ. ರೈಟ್. ದೇವರು ಕರೆದಂತ ಉದ್ದೇಶ ನಾವು ನೋಡುತ್ತಾ ಇದ್ದೇವೆ, ಆಶೀರ್ವದಿಸಿ ಹೆಚ್ಚಿಸುವುದಕ್ಕೆ. ಏನಕ್ಕೆ ಕರೆಯುತ್ತಾರೆ? ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವುದಕ್ಕೆ ದೇವರು ನಮ್ಮನ್ನು ಕರೆಯುತ್ತಾರೆ. ನಮಗೆ ಗೊತ್ತು, ಒಂದು ಸಾಲದಲ್ಲಿ ಮುಳುಗಿ ಹೋಗಿದಂತ ವ್ಯಕ್ತಿ, ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪೇತ್ರ ಎಂಬುದಾದ ವ್ಯಕ್ತಿಯನ್ನ ನೀವು ನೋಡುವಾಗ ಸಾಲದಲ್ಲಿ ಮುಳುಗಿ ಹೋಗ್ಬಿಟ್ಟ. ರಾತ್ರಿ ಎಲ್ಲ ಮೀನು ಹಿಡಿಯುವುದಕ್ಕೆ ಪ್ರಯಾಸ ಪಡ್ತಾ ಇದ್ದಾನೆ. ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಕ್ಕೆ ಉದ್ದೇಶ, ಬೆಳಗ್ಗೆ ಆಗಿದ ಮೇಲೆ, ಬೆಳಕು ಬಂದ ಮೇಲೆ, ಮುಂಚಾನೆ ಆಗಿದ ಮೇಲೆ ಅವನ ಪರಿಸ್ಥಿತಿ ಏನಂದ್ರೆ, ಅವನ ಮನೆ, ಅವನ ಬೋಟ್ ಎಲ್ಲ ಕೋರ್ಟಿಂದ ಜಪ್ತಿ ಆಗುತ್ತೆ. ಯಾಕೆಂದ್ರೆ ಎಲ್ಲದ ಮೇಲೆ ಅವನು ಸಾಲ ತಗೊಂಡ, ಸಾಲದಲ್ಲಿ ಮುಳುಗಿ ಹೋಗಿ ಮಾರನೇ ದಿವಸ ನಡು ಬೀದಿಯಲ್ಲಿ ಬಂದು ನಿಂತುಕೊಳ್ಳುವಂತ ಪರಿಸ್ಥಿತಿ. ಆದರೆ ದೇವರು ಅವರನ್ನ ಕರೆದರು. ಅದೇ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಏನು ಇಲ್ಲದವನಾಗಿ, ಜೀವನದಲ್ಲಿ ಸ್ವತ್ವನಾಗಿ, ನನ್ನ ಮಕ್ಕಳ ಗತಿಯೇನು, ನನ್ನ ಕುಟುಂಬದ ಗತಿಯೇನು, ನನ್ನನ್ನ ನಂಬಿದಂತೆ ನನ್ನ ತಂದೆ ತಾಯಿಯ ಗತಿಯೇನು, ನನ್ನನ್ನು ನಂಬಿದಂತ ನನ್ನ ಕೆಲಸದವರ ಗತಿಯೇನು, ಎಲ್ಲವನ್ನ ಬಿಟ್ಟು ಹೋಗ್ಬಿಟ್ಟಿತ್ತಲ್ಲ ಅಂತ ಇದ್ದಂತ ಆ ಸಂದರ್ಭದಲ್ಲಿ ಪೇತ್ರನನ್ನ ದೇವರು ಕರೆದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಏನು ಇಲ್ಲದವನಾಗಿ ಇದ್ದಂತೆ ಅದೇ ದಿನದಲ್ಲಿ ರಾಶಿಯಾದ ಆಶೀರ್ವಾದಗಳನ್ನು ಕೊಟ್ಟು ಒಂದೇ ದಿನದಲ್ಲಿ ಬೀದಿಗೆ ಬರುವಂತ ಬಾಳನ್ನ ಅರಣ್ಮನೆಯ ಬಾಳಾಗಿ ಬದಲಾಯಿಸಿದವನು ಕರ್ತನಾದ ಯೇಸು ಕ್ರಿಸ್ತನ ಕರೆಯುವಿಕೆ. ಹೌದಲ್ವಾ? ಹಲ್ಲೆಲೂಯಾ. ಆ ಡೀಟೇಲ್ ನಿಮಗೆ ಬೇಕಾಗಿದೆ, ಯಾಕಂದ್ರೆ ನಿಮಗೆ ಗೊತ್ತಿದೆ. ದಂಡು ಕುರಿತಾಗಿ ನಿಮಗೆ ಗೊತ್ತು. ಮಾತ್ರ ಮಂತ್ರ ಯಂತ್ರ ತಂತ್ರದಲ್ಲಿ 2,000 ದೆವ್ವ ಅವನ ಮೈಯಾಗಿದೆ. ಮನೆಯಲ್ಲಿ ಅವನನ್ನು ಕಾಪಾಡಬೇಕೆಂದ್ರೂ
ಅವನನ್ನ ಬೇಡಿ ಹಾಕಿ, ಕಾಲಕ್ಕೆ ಬೇಡಿ ಹಾಕಿ, ಕೈಗೆ ಬೇಡಿ ಹಾಕಿ ಅವನನ್ನ ಕಾಪಾಡಬೇಕಂತ ಎಷ್ಟೋ ಬಯಸಿದ್ರು ಅವನ ಬೇಡಿಗಳನ್ನ ಮುರಿದವನಾಗಿ ಅವನ ಮನೆಯಲ್ಲಿ ಇರುವಂತ ಎಲ್ಲರನ್ನು ಕೂಡ ಒಡೆಯುವುದಕ್ಕೆ ಅವನು ಪ್ರಾರಂಭಿಸಿದಾಗ ಅವನನ್ನ ಬಿಟ್ಟು ಅವನು ಎಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದ? ಎಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದ? ಹೇಳ್ರಿ, ಎಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದ? ಸಮಾಧಿ ಗವಿಗಳಲ್ಲಿ ಬೆತ್ತಲೆಯಾಗಿ ಕಲ್ಲುಗಳನ್ನು ತೆಗೆದುಕೊಂಡು ತನ್ನ ಮೈಯನ್ನ ಹರಕೊಂಡು ದೆವ್ವಗಳ ಸಂಗಡ ದೆವ್ವವಾಗಿ ಜೀವನ ಮಾಡ್ತಾ ಇದ್ದಾನೆ. ಬಂಧುಗಳು ಮರೆತರು, ಮನೆಯವರು ಮರೆತರು, ಸ್ನೇಹಿತರು ಮರೆತರು. ಯಾಕೆಂದ್ರೆ ದರಿದ್ರ ಅವನ ಹಣೆ ಬರ ಸರಿ ಇಲ್ಲ ಅಂತ ಬಿಟ್ಟವ್ರೆ. ಆದ್ರೆ ಯೇಸು ಸ್ವಾಮಿ ಹಣೆ ಬರ ಸರಿ ಇಲ್ಲ ಅಂತ ಬಿಟ್ಟಿಲ್ಲ. ಅಂತ ಒಂದು ದೆವ್ವ ಹಿಡಿದವನನ್ನ ಹುಡುಕೊಂಡು ಆತನು ಪ್ರಯಾಣ ಮಾಡಿ ಹೋಗುತ್ತಾ ಇದ್ದ. ಹಲ್ಲೆಲೂಯಾ. ದೇವರ ಕರುವಿಕೆ ಅವನು ಬೆಚ್ಚನೆಯಾಗಿ ದೆವ್ವ ಹಿಡಿದವನಾಗಿ ಸಾಯುವುದಲ್ಲ. ದೇವರ ಕರುವಿಕೆ ಅನೇಕರು ಆತನ ಬರುವಣಿಕೆಯನ್ನ ಎದುರು ನೋಡಿ ಆತನಿಗೆ ಮಹಿಮೆಗಳನ್ನ ಘನತೆಗಳನ್ನ ಕೊಡುವಂತ ಕರುವಿಕೆಗಾಗಿ ದೇವರ ಅವನನ್ನ ಕರೆದ ಮೇಲೆ ಇಂಥ ಪರಿಸ್ಥಿತಿಯಲ್ಲಿ ಅವನ ಸಾಯಕ ಬಿಡ್ತಾರ? ಬಿಟ್ಟಿಲ್ಲ. ದೇವರು ಅವನನ್ನ ಸಂಧಿಸಿದರು. ಅವನ ಮೈಯಲ್ಲಿ ಇದ್ದಂತ 2,000 ದೆವ್ವಗಳನ್ನ ಓಡಿಸಿದರು. ಬೆತ್ತಲೆಯಾಗಿ ಇದ್ದವನು ಅವನು ಮೈಯಲ್ಲಿ ಬಟ್ಟೆ ಹಾಕೊಂಡು ಕೂತಿದ್ದ. ಈಗ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ಅವನು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಎಲ್ಲ ದೆವ್ವಗಳು ಅವನ ಮೈಯಿಂದ ಓಡಿದವನಾಗಿ, ದೇವರೇ ನಾನು ನಿನ್ನ ಹಿಂದೆನೆ ಬರ ಅಂತ ಕೇಳುವಾಗ ಕರ್ತನೆ ಹೇಳಿದನು, ನಿನ್ನ ಮಾನ ಮರ್ಯಾದೆ ಗೌರವ ಎಲ್ಲಿ ನೀನು ಕಳೆದುಕೊಂಡಿದ್ದೀಯೋ ಆ ಸ್ಥಳಗಳಲ್ಲಿ ನೀನು ಕಳೆದುಕೊಂಡಿದ್ದಂತೆ ಎಲ್ಲವನ್ನು ಕೂಡ ನಾನು ಪುನಃ ಕೊಡುವುದಕ್ಕಾಗಿ ನಿನ್ನ ಕರೆದೇನೆ, ಹೋಗಿ ಎಂಬುದಾಗಿ ಕರ್ತನು ಕರೆಸುತ್ತಾನೆ. ಹಲ್ಲೆಲೂಯಾ. ಅಲ್ಲಿ ಹೋಗಿದಾಗ ತೆಕ್ಕಬೋಳಿಯ ಎಂಬುದಾದ ಇಡೀ ಪಟ್ಟಣವು ಈ ದಂಡುವನ್ನ ಎದುರು ನೋಡುತ್ತಾ ಇದೆ. ಈ ದಂಡುವನ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಸ್ವಾರ್ಥೆಯನ್ನ ಸಾಕ್ಷಿಯನ್ನ ಕೇಳ್ತಾ ಇದೆ. ಹಲ್ಲೆಲೂಯಾ. ಸುಮಾರು ಹೆಚ್ಚು ಕಡಿಮೆ 4,000 ಜನ, ಇನ್ನೂ ಜಾಸ್ತಿ ಕಡಿಮೆ 4,000 ಜನ ಅವನ ಮಾತುಗಳನ್ನ ಕೇಳಿ ಅವನಿಗೆ ಎದುರು ನೋಡಿ ಅವನಿಗೆ ಮಾನ ಮರ್ಯಾದೆಗಳನ್ನು ಕೊಟ್ಟು, ಈ ಮನುಷ್ಯ ಬಾಯಿ ತೆರೆದರೆ ನಮ್ಮ ಹೃದಯದಲ್ಲಿ ಸಂತೋಷ, ಈ ಮನುಷ್ಯ ಬಾಯಿ ತೆರೆದರೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಎಂಬುದಾಗಿ ಅಂತ ಒಂದು ಹೀನವಾಗಿ ಇದ್ದವನನ್ನ ಆಶೀರ್ವಾದ ವ್ಯಕ್ತಿಯಾಗಿ ಬದಲಾಯಿಸಿದವರು ಯೇಸು ಕ್ರಿಸ್ತನ ಕರುವಿಕೆ. ದೇವರು ನಮ್ಮನ್ನ ಕರೆದಂತ ಉದ್ದೇಶ ನಮ್ಮನ್ನ ಆಶೀರ್ವದಿಸುವುದಿಗೆ, ನಮ್ಮನ್ನ ಹೆಚ್ಚಿಸುವುದಿಗೆ. ಅದಕ್ಕೆ 1 ಕೊರಿಂಥಿಯ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ನಂಬಿಗಸ್ತನಾದ ದೇವರು ಈ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಿಗೆ, ಇಂಥ ಒಂದು ಉನ್ನತ ಸ್ಥಾನವನ್ನ ಹೊಂದಿಕೊಳ್ಳುವುದಿಗೆ, ಈ ಕರುವಿಕೆಯಲ್ಲಿ ಇರುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಗೆ ನಂಬಿಗಸ್ತನಾದ ದೇವರು ಏನ್ ಮಾಡ್ತಾನಂತ, ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸೇರಿಸುತ್ತಾನಂತೆ. ಕೇಳ್ತೀರಾ? ಫೆಲೋಶಿಪ್ ಯಾರ ಸಂಗಡ? ಯೇಸು ಕ್ರಿಸ್ತನ ಸಂಗಡ. ಇಲ್ಲಿ ನಾನು ಹೇಳುವುದನ್ನು ಚೆನ್ನಾಗಿ ಗಮನಿಸ್ರಿ. ಅನೇಕ ಸಭೆಗಳಲ್ಲಿ ಅನೇಕ ರೀತಿಯಾದ ಫೆಲೋಶಿಪ್ ಉಂಟು. ಬಟ್ ನೀನು ಸಹೋದರರ ಫೆಲೋಶಿಪ್, ಅಮ್ಮಂದಿರ ಫೆಲೋಶಿಪ್, ಯೂತ್ ಫೆಲೋಶಿಪ್, ಟೀನೇಜ್ ಫೆಲೋಶಿಪ್, ಚಿಲ್ಡ್ರನ್ಸ್ ಫೆಲೋಶಿಪ್ ಇರುವುದು ಒಳ್ಳೆಯದು. ಬಟ್ ಎಲ್ಲ ಫೆಲೋಶಿಪ್ ಇದೆ ನಿನಗೆ. ಆದರೆ ಒಂದು ಪ್ರಶ್ನೆ, ಯೇಸು ಕ್ರಿಸ್ತನ ಸಂಗಡ ಫೆಲೋಶಿಪ್ ಇದೆಯಾ ಇಲ್ವಾ? ಯೇಸು ಕ್ರಿಸ್ತನ ಸಂಗಡ ಇಲ್ಲದೆ ಇರುವಂತ ಫೆಲೋಶಿಪ್, ಬೇರೆ ಫೆಲೋಶಿಪ್ ಅಲ್ಲಿ ನಿನಗೆ ಪರಿಶುದ್ಧತೆಯನ್ನ ಕೊಡುವುದಿಲ್ಲ. ಹಲ್ಲೆಲೂಯಾ. ಫಸ್ಟ್ ನೀವು ಕರೆಯಲ್ಪಟ್ಟಿರುವುದು ಯೇಸು ಕ್ರಿಸ್ತನ ಸಂಗಡ ಫೆಲೋಶಿಪ್ ಅಲ್ಲಿ ಇರುವುದಿಗೆ. ಕೆಲವರು ಹೇಳಿಕೊಳ್ತಾರೆ, ಅಂತ ದೊಡ್ಡ ದೊಡ್ಡ ಪಾಸ್ಟರ್ಗಳ ಸಂಗಡ ನನಗೆ ಫೆಲೋಶಿಪ್ ಇದೆ, ಹಿಂದೆ ಪ್ರವಾದಿಗಳ ಸಂಗಡ ನನಗೆ ಫೆಲೋಶಿಪ್ ಇದೆ, ಹಿಂದೆ MLA MP ಗಳ ಸಂಗಡ ನನಗೆ ಫೆಲೋಶಿಪ್ ಇದೆ, ಹಿಂದೆ ಅಧಿಕಾರಿಗಳ ಸಂಗಡ ನನಗೆ ಫೆಲೋಶಿಪ್ ಇದೆ. ನಿನಗೆ ಫೆಲೋಶಿಪ್ ಇರಬಹುದು, ಆದರೆ ಆಶೀರ್ವಾದ ಅಲ್ಲಿರುವುದಿಲ್ಲ.
ಹಲ್ಲೆಲೂಯಾ. ಎಂತ ಸಭೆಕರಲ್ಲಿ ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನ ಸಂಗಡ ಅವರಿಗೆ ಫೆಲೋಶಿಪ್ ಇದೆಯೋ, ಯೇಸು ಕ್ರಿಸ್ತನ ಸಂಗಡ ಇರುವಂತ ಫೆಲೋಶಿಪ್ ಸಂಗಡ ನಿಮಗೆ ಮೆನ್ಸ್ ಫೆಲೋಶಿಪ್ ಅಲ್ಲಿ ಆಶೀರ್ವಾದ. ಯೇಸು ಕ್ರಿಸ್ತನ ಸಂಗಡ ಇರುವಂತ ಫೆಲೋಶಿಪ್ ಸಂಗಡ ನಿಮಗೆ ವುಮನ್ಸ್ ಫೆಲೋಶಿಪ್ ಅಲ್ಲಿ ಆಶೀರ್ವಾದ, ನಿಮಗೆ ಯೂತ್ ಫೆಲೋಶಿಪ್ ಅಲ್ಲಿ ಆಶೀರ್ವಾದ. ಯೇಸು ಕ್ರಿಸ್ತನ ಸಂಗಡ ಫೆಲೋಶಿಪ್ ಇಲ್ಲದಿದ್ದರೆ ನಿನ್ನ ವುಮನ್ಸ್ ಫೆಲೋಶಿಪ್ ನಿನ್ನನ್ನು ಪಾಪದಲ್ಲಿ ತಳ್ಳುತ್ತೆ. ಯೇಸು ಕ್ರಿಸ್ತನ ಸಂಗಡ ಫೆಲೋಶಿಪ್ ಇಲ್ಲದಂತ ಒಂದು ಯೂತ್ ಫೆಲೋಶಿಪ್ ಅಲ್ಲಿ ನೀನು ಕ್ರಿಸ್ತನಿಗಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಪಾಪದಲ್ಲಿ ಅದು ತಳ್ಳುವಂತೆ ಫೆಲೋಶಿಪ್ ಆಗಿ ಬದಲಾಗುತ್ತೆ. ಹಲ್ಲೆಲೂಯಾ. ಸತ್ಯ ಹೇಳಿದ್ರೆ ಸೈತಾನಿಗೆ ಆಗಲ್ಲ. ಹಲ್ಲೆಲೂಯಾ. ಸತ್ಯ ಹೇಳ್ಬಿಟ್ರೆ ಸೈತಾನಿಗೆ ಆಗಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಫೆಲೋಶಿಪ್ ಒಳ್ಳೆಯದು. ಅದಕ್ಕೆ ಮುಂಚೆ ನಿನಗೆ ಇರಬೇಕಾಗಿರುವುದು ಫೆಲೋಶಿಪ್. ಯೇಸು ಕ್ರಿಸ್ತನ ಸಂಗಡ ಫೆಲೋಶಿಪ್ ಇರುವಂತದ್ದು ಅವಶ್ಯ. ಹಲ್ಲೆಲೂಯಾ. ದೇವರು ಅಂತನ್ನ ಇಂತಕ್ಕ ಜೋಡಿ ಮಾತ್ರ ಫೆಲೋಶಿಪ್ ಇರುವುದಕ್ಕೆ ಕರೆದಿಲ್ಲ. ನಂಬಿಗಸ್ತನಾದ ದೇವರು ಕರೆದಂತ ಫೆಲೋಶಿಪ್ ಯೇಸು ಕ್ರಿಸ್ತನ ಸಂಗಡ ಐಕ್ಯದಲ್ಲಿ ಫೆಲೋಶಿಪ್ ಅಲ್ಲಿ ಇರುವುದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕರೆದು ಕರೆಗಳ ತಟ್ಟು ದೇವರ ನಾಮವನ್ನು ಮಹಿಮೆಪಡಿಸಲಿ. ಹಲ್ಲೆಲೂಯಾ. ಅಯ್ಯ, ಯೇಸು ಕ್ರಿಸ್ತನ ಸಂಗಡ ಇರುವಂತ ಈ ಫೆಲೋಶಿಪ್ ನನ್ನನ್ನು ಏನ್ ಮಾಡುತ್ತಯ್ಯ ಅಂತ ನೀವು ಕೇಳುವುದಾದರೆ ಸತ್ಯ ವೇದವನ್ನ ಸ್ವಲ್ಪ ಗಮನಿಸೋಣ. ಎಫೆಸ ಪತ್ರಿಕೆ 3ನೇ ವಾಕ್ಯ ಹೇಳುತ್ತೆ, ಈ ನಂಬಿಗಸ್ತನಾದ ದೇವರು ಯಾರ ಫೆಲೋಶಿಪ್ ಅಲ್ಲಿ ನಮಗೆ ಆಶೀರ್ವಾದವನ್ನು ಇಟ್ಟಿದ್ದಾನಂದ್ರೆ ಸಕಲ ಆಶೀರ್ವಾದವನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಗಮನಿಸ್ತಿರಲೇ. ಹಲ್ಲೆಲೂಯಾ. ನಿಮ್ಮ ಫೆಲೋಶಿಪ್ ನಿಮ್ಮನ್ನ ಯೇಸು ಕ್ರಿಸ್ತನ ಬಳಿಯಲ್ಲಿ ಸೇರಿಸುತ್ತಾ ಅಥವಾ ಮನುಷ್ಯನ ಬಳಿಯಲ್ಲಿ ಮಾತ್ರ ಸೇರಿಸುತ್ತಾ? ಬಿ ಕೇರ್ಫುಲ್. ಹಲ್ಲೆಲೂಯಾ. ನಿನ್ನ ಫೆಲೋಶಿಪ್ ನಿನ್ನನ್ನ ಯೇಸು ಕ್ರಿಸ್ತನ ಭಕ್ತಿಯಲ್ಲಿ ಸೇರಿಸುವುದಾದರೆ ನಿನ್ನ ಫೆಲೋಶಿಪ್ ಗುಡ್. ನಿನ್ನ ಫೆಲೋಶಿಪ್ ನಿನ್ನನ್ನ ಮನುಷ್ಯನ ಸಂಗಡ ಮಾತ್ರ ಖುಷಿಯಾಗಿರುವುದಕ್ಕೂ ಕುತೂಹಲವಾಗಿರುವುದಕ್ಕೂ ಬರೀ ಮಜಾ ಮಾಡುವುದಕ್ಕೂ ಮಾತ್ರ ನಿಮ್ಮಲ್ಲಿ ಫೆಲೋಶಿಪ್, ತಿನ್ನುವುದಕ್ಕೂ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮಾತ್ರವೇ ನಿಮ್ಮ ಫೆಲೋಶಿಪ್ ಇದೆ. ಆತ್ಮಿಕವಾಗಿ ಯಾವುದೂ ಕೂಡ ಬೆಳವಣಿಗೆ ಇಲ್ಲದಿದ್ದರೆ ನಿಮ್ಮ ಫೆಲೋಶಿಪ್ ಫೇಲ್. ಯಾಕೆಂದ್ರೆ ಎಲ್ಲಿ ನಮಗೆ ಆಶೀರ್ವಾದ? ನಂಬಿಗಸ್ತನಾದ ದೇವರು ಯೇಸು ಕ್ರಿಸ್ತನಲ್ಲಿ ಸಕಲ ಐಶ್ವರ್ಯವನ್ನ ನಮಗೆ ಇಟ್ಟಿದ್ದಾನಂತೆ. ಹಲ್ಲೆಲೂಯಾ. ಆತ್ಮೀಗ ಐಶ್ವರ್ಯ, ಈ ಆರ್ಥಿಕ ಐಶ್ವರ್ಯ, ಸಕಲ ಐಶ್ವರ್ಯವನ್ನು ಯಾರಲ್ಲಿ ಇಟ್ಟಿದ್ದಾರೆ? ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ನಾವು ಹೋಗಿ ನೋಡಿದ್ದೇವೆ. ನಾವು ತಿರುನಲ್ವೇಲಿ ಜಿಲ್ಲೆಗೆ ಹೋಗಿದಾಗ, ಅದು ಕನ್ಯಾಕುಮಾರಿಗೆ ಸೇರಿದ ತಿರುನಲ್ವೇಲಿಗೆ ಸೇರಿದ ನನಗೆ ಗೊತ್ತಿಲ್ಲ, ಏಮಿಕಾರ್ ಮೈಕೇಲ್ ಎಂಬುದಾದ ಒಂದು ತಾಯಿ ಸೇವೆಯ ಕಾರ್ಯಗಳನ್ನು ಕುರಿತಾಗಿ ನೋಡುವುದಕ್ಕಾಗಿ ಹೋಗಿದ್ದೇವೆ. ಅವರು ತೀರ್ಕೊಂಡು 70 ವರ್ಷ ಆಯಿತು. ನಮಗೆ ನಮ್ಮ ಮೈಯಲ್ಲಿ ಹಾಗೆ ಕೂದಲೆಲ್ಲ ಎದ್ದು ಬಿಟ್ಟಿದ್ದವು. ನಮ್ಮ ಕಣ್ಣುಗಳಿಗೆ ಆಶ್ಚರ್ಯವಾಗಿತ್ತು. ನಮ್ಮ ಹೃದಯಗಳಲ್ಲಿ ಅದರಿಂದ ಹೇಳ್ತಾರಲ್ಲ, ಜುಮ್ ಹೊಡೆದಂಗೆ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ನಾನು ಅನೇಕ ಸೇವೆಗಳನ್ನು ನೋಡಿದ್ದೀನಿ. ಸೇವೆ ಮಾಡುವಂಥ ವ್ಯಕ್ತಿ ಇರುವ ತನಕ ಸೇವೆ ಚೆನ್ನಾಗಿ ನಡೆಯುತ್ತೆ. ಒಂದು ವೇಳೆ ಆ ವ್ಯಕ್ತಿ ತೀರ್ಕೊಂಡಿದ್ದ ನಂತರ ಆ ಸೇವೆಯಲ್ಲಿ ಯಾವ ಗುರುತುಗಳು ಇರುವುದಿಲ್ಲ. ಯಾಕೆಂದ್ರೆ ಜಾನ್ ವೆಸ್ಲಿ ಎಂಬುದಾದ ದೊಡ್ಡ ಒಂದು ಸೇವಕರು, ಒಂದು ಮಿಷನರಿ ದಾಗದಿಂದ, ಯವನ ಕಾಲದಿಂದ ಕಟ್ಟಿ ಎಬ್ಬಿಸಿದಂತ ಸೇವೆಗಳು ಯಾವುದಂತ ಕೇಳುವುದಾದರೆ ಅದು ಹೆಸರು ನಿಮಗೆ ಗೊತ್ತು. ಹಲ್ಲೆಲೂಯಾ. ಅಂತ ಸಭೆಗಳು ಇವತ್ತು ಕಲ್ಲರುಗಳು ಮಾರಿ ತಿಂತಿದ್ದಾರೆ ಹೊರತು ಆ ಸೇವೆಯ ಗುರುತು ಕಾಣ್ತಾ ಇಲ್ಲ. ಆದರೆ ಏಮಿಕಾರ್ ಮೈಕೇಲ್ ಅಮ್ಮ ಅವರು ಮಾಡಿದಂಥ ಸೇವೆಯ ಪ್ರತಿಯೊಂದು ಗುರುತು ಇವತ್ತು 70 ವರ್ಷ ನಂತರ ಅವರು ತೀರ್ಕೊಂಡು 70 ವರ್ಷ ಆಯಿತು. ಅವರು 80 ವಯಸ್ಸು ಮೇಲೆ, 80 ವಯಸ್ಸ, ಎಷ್ಟು ವಯಸ್ಸು ಏಮಿಕಾರ್ ಅಮ್ಮಕ್ಕೆ?
80 ವಯಸ್ಸು ಮೇಲೆ ಅವರು ಇದ್ದು ಸೇವೆ ಮಾಡಿದ್ದಾರೆ. ಇವತ್ತು ಸಹ ಅನೇಕ ಏಮಿಕಾರ್ ಮೈಕಲನ್ನ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಕರಗಳ ತಟ್ಟು. ಈ ಅಮ್ಮವನ್ನ ದೇವರು ಐರ್ಲೆಂಡ್ ಇಂದ ಕರೆದರು. ಐರ್ಲೆಂಡ್ ಇಂದ ದೇವರು ಅವರಿಗೆ ಕರೆವಿಕೆ ಕೊಟ್ಟಾಗ ಈ ಭಾರತ ದೇಶದಲ್ಲಿ ಬಾಡಿಗೆ ಸ್ಥಳದಲ್ಲಿ ಸೇವೆಯನ್ನ ನಡೆಸುತ್ತಾ ಇದ್ರು, ಬಡತನದಲ್ಲಿ ಸೇವೆಯನ್ನ ನಡೆಸುತ್ತಾ ಇದ್ರು. ಅದರ ವೈರಾಗ್ಯ ಹೆಚ್ಚಿ, ದೇವರ ಕರೆವಿಕೆ ಮೇಲೆ ನಂಬಿಕೆ ಹೆಚ್ಚಿ. ನೋಡಿ, ದೇವರು ನಮ್ಮನ್ನ ಕರೆದಂತ ಉದ್ದೇಶ ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವುದಕ್ಕೆ ಅಂತ ಹೇಳಿದೆ. ಬಾಡಿಗೆ ಮನೆಯಲ್ಲಿ ಸೇವೆಯನ್ನ ಸ್ಟಾರ್ಟ್ ಮಾಡಿದಂತ ಆ ತಾಯಿಗೆ ದೇವರು ಕೊಟ್ಟಂತ ಸ್ಥಳಗಳು ಎಷ್ಟು ಗೊತ್ತಾ? 1 ಎಕರಲ್ಲ, 2 ಎಕರಲ್ಲ, 10 ಎಕರಲ್ಲ, 100 ಎಕರಲ್ಲ. ಎಷ್ಟು ಎಕರು? 400 ಎಕರೆಗಳನ್ನ ಕೊಟ್ಟು ದೇವರು ಆ ಸೇವೆಯಲ್ಲಿ, ಆ ಕರೆವಿಕೆಯಲ್ಲಿ ಅಭಿವೃದ್ಧಿ ಮಾಡಿದರು. ಸರ್, ಅಲ್ಲಿ ಏಮಿಕಾರ್ ಮೈಕೇಲ್ ಅಮ್ಮ ಇಲ್ಲ. ಅವರು ದೇವರಿಗೆ ಪ್ರಯಾಣದಲ್ಲಿ ಓಡಿ ಮುಗಿಸ್ಬಿಟ್ರು. ಆದರೆ ಅವರ ಮೇಲಿದ್ದಂಥ ಕರೆವಿಕೆ ಇನ್ನೂ ಸತ್ತಿಲ್ಲ. ಇವತ್ತು ದೇವರ ಕರೆವಿಕೆ ಅಲ್ಲಿ ಜೀವಂತವಾಗಿದೆ. ಹಲ್ಲೆಲೂಯಾ. ಅವರನ್ನ ಕರೆದಾತನು ನಂಬಿಗಸ್ತನ್ರಿ. ಮೋರ್ಗನ್ ಸಿ ಲಾಸರಸ್ ಎಂಬುದಾದ ಒಳ್ಳೆ ಸೇವಕರ ಅವರ ಸೇವೆಯ ಸ್ಥಳಗಳನ್ನು ಹೋಗಿ ನಾವು ನೋಡಲಿಕ್ಕೆ ಹೋಗಿದ್ದೇವೆ. 7ನೇ ಅತ್ತೆ ಓದುವಾಗ ಎದೆ ಉಪ್ಪಿಕೊಂಡಿತ್ತು, ಕೈಗಾಲೆಲ್ಲ ಅಲಗಾಡಕ್ಕೆ ಆಗಲಿಲ್ಲ. ಇನ್ನು ಕೆಲವೊಂದು ದಿವಸದಲ್ಲಿ ಈ ಮಗ ಸಾಯ್ತಾನೆ ಎಂಬುದಾಗಿ ಎಲ್ಲರ ಕೈ ಬಿಡಲ್ಪಟ್ಟಂತ ಒಂದು ವ್ಯಕ್ತಿ, ತಾಯಿ ಮಾತ್ರ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಬೇರೆ ಯಾರು ಅವ್ರ ಜೊತೆ ಇರುವುದಕ್ಕೆ ರೆಡಿ ಇರಲಿಲ್ಲ. ಯಾಕೆಂದ್ರೆ ಸಾಯ್ತಾನೆ, ಈ ಮಗ ಸಾಯ್ತಾನೆ, ಇನ್ನು ಮೇಲೆ ಇವನಿಗೆ ಜೀವನ ಇಲ್ಲ. ತಾಯೇ ಹೇಳ್ತಾರೆ, ನನ್ನ ಮಗ ಸಾಯ್ತಾನೆ, ಇನ್ನು ಕೆಲವು ದಿನಗಳಲ್ಲಿ ಸತ್ತೋಗ್ಬಿಡ್ತಾನೆ ಎಂಬುದಾಗಿ ಊರೇ ಕುಟುಂಬವೇ ಎದುರು ನೋಡ್ತಾ ಇದ್ದಾಗ ದೇವರು ಕರೆದಂತ ಕರೆವಿಕೆ ವ್ಯತ್ಯಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕರೆವಿಕೆ ನನ್ನನ್ನು ಬದುಕಿಸುತ್ತದೆ. ಕರೆವಿಕೆ ನನಗೆ ಬರುವಂತ ವೈರಿಗಳ ವಿರೋಧತ್ವಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಆಶೀರ್ವದಿಸಿ, ವೈರಿಗಳ ಮುಂದೆಯೇ ನಮಗೆ ಔತಣವನ್ನು ಸಿದ್ಧಪಡಿಸಿ ನಮ್ಮ ತಲೆಯಿಂದ ಎಣ್ಣೆಯಿಂದ ಅಭಿಷೇಕ ಮಾಡುವುದು ದೇವರ ಕರೆವಿಕೆಯಾಗಿದೆ. ಸಾಯಬೇಕಾಯ್ತು 7ನೇ ಅಧ್ಯಾಯದಲ್ಲಿ. ವ್ಯಾಧಿ ಬಂದಿದ್ದು ಕರೆ, ಅದು ಮರಣದ ವ್ಯಾಧಿಯ ಕರೆ. ಆದರೆ ಇವರು ಹುಟ್ಟುವುದಕ್ಕೂ ಮುಂಚೆ ತಾಯಿನ ಹೊಟ್ಟೆಯಲ್ಲಿ ಇವರು ಪಿಂಡವಾಗಿ ರೂಪಿಸಲ್ಪಡುವುದಕ್ಕೂ ಮುಂಚೆಯೇ ಕರ್ತನ ಕರೆವಿಕೆ ಮೋರ್ಗನ್ ಸಿ ಲಾಸರಸ್ ಅವರ ಮೇಲೆ ಇದ್ದಂತ ಕಾರಣ ಆ ಮರಣದ ಹಾಸಿಗೆಯಿಂದ ಅವರನ್ನು ಕಾಪಾಡಿದ ಮಾತ್ರವಲ್ಲ, ಆ ಹಿಂದೂ ಕುಟುಂಬದಲ್ಲಿ ಹುಟ್ಟಿದಂತ ಆ ವ್ಯಕ್ತಿಯನ್ನ ರಕ್ಷಿಸಿ ಅವನನ್ನ ಸೇವಕನಾಗಿ ಅಭಿಷೇಕಿಸಿ ನಾಳುಮಾವಡಿ ಎಂಬುದಾದ ಒಂದು ಊರಿಗೆ ಕರೆದುಕೊಂಡು ಹೋಗಿ ಗುಡಿಸಲಲ್ಲಿ ಸ್ಟಾರ್ಟ್ ಮಾಡಿದಂತ ಒಂದು ಸೇವೆ. ಅದರಲ್ಲಿ ಗುಡಿಸಲಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಕಣ್ಣುಗಳು 1000 ಕಣ್ಣು ಬೇಕು ನೋಡುವುದಿಗೆ. 1 ಕಣ್ಣು 2 ಕಣ್ಣು ಸಾಕಾಗಲ್ಲ. ಅಷ್ಟು ಒಂದು ಕಡೆ 200 ಎಕರೆ ಇನ್ನು ನೋಡಿಲ್ಲ ನಾವು. ಒಂದು ಕಡೆ 120 ಎಕರೆ ಅರ್ಧ ನೋಡೆ ಬಂದೇವೆ. ಒಂದು ಕಡೆ 30 ಎಕರೆ. ಹಲ್ಲೆಲೂಯಾ. ಸಾಧಾರಣವಾಗಿ ಗುಡಿಸಲಲ್ಲಿ ಆರಂಭಿಸಿದಂತ ಸೇವೆ. ಹಲ್ಲೆಲೂಯಾ. ಕರೆವಿಕೆ ಏನ್ ಮಾಡುತ್ತೆ? ಆಶೀರ್ವದಿಸುತ್ತೆ, ಹೆಚ್ಚಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರೆದಾತನು ನಂಬಿಗಸ್ತನು. ಈ ಭೂಮಿಯಲ್ಲಿ ಅನೇಕರು ನಮಗೆ ವಿರುದ್ಧವಾಗಿ ಅಥವಾ ನಮ್ಮ ಸಿಚುವೇಶನ್ಗಳನ್ನು ನೋಡಿ ನಾವೇ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡು ಇಷ್ಟೇ ನನಗೆ ಆಗಲ್ಲ ಅಂತ ನಾವು ಏನು ಮಾಡುತ್ತೇವೆ, ಹೇಳುತ್ತೇವೆ. ಬಟ್ ಆದರೆ ದೇವರ ತಿಟ್ಟ, ದೇವರ ಆಶೀರ್ವಾದ, ದೇವರ ಕರೆವಿಕೆ, ದೇವರು ಹೇಳ್ತಾ ಇದ್ದಾರೆ, ಕರೆದದು ನಾನು. ಹಲ್ಲೆಲೂಯಾ. ಕರೆದದು ನಾನು ನಿನ್ನ ವಿಷಯದಲ್ಲಿ ನನ್ನ ಕಾರ್ಯವನ್ನು ಸಾಧಿಸುವುದಿಗೆ ನಾನು ನಂಬಿಗಸ್ತನಾದ ದೇವರಾಗಿದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರೆದಾತನು ನಂಬಿಗಸ್ತನು. ಏನಕ್ಕೆ ಕರೆದ? ನಿಮ್ಮನ್ನ ಆಶೀರ್ವದಿಸಿ ಹೆಚ್ಚಿಸುವುದಿಗೆ. ಹಲ್ಲೆಲೂಯಾ. ಆಶೀರ್ವದಿಸಿ
ಹೆಚ್ಚಿಸುವುದಕ್ಕೆ. ಎರಡನೇದಾಗಿ ನಾವು ನೋಡೋಣ. ಎರಡನೇದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. ಅರ್ಥ ಆಗ್ತಾ ಇದೆಯಾ? ಕರೆದ ಆತನ ನಂಬಿಗಸ್ತನು. ಏನಕ್ಕೆ ಕರೆದರು? ನನ್ನ ಆಶೀರ್ವದಿಸಿ ನನ್ನನ್ನು ಹೆಚ್ಚಿಸುವುದಕ್ಕೆ ಕರೆದನು. ಹಲ್ಲೆಲೂಯಾ. ಆತನ ಚಿತ್ತ, ಆತನ ತಿಟ್ಟ, ಆತನ ತೀರ್ಮಾನ ಆಶ್ಚರ್ಯಕರವಾದದು. ಬೆರಗನ್ನ ಹುಟ್ಟಿಸುವಂಥದ್ದು. ಅಂತ ಒಂದು ಉನ್ನತವಾದ, ನಾನು ಹೇಳಿದೆ, ಮೋಹನ್ ಸಿ ಲಾಸರಸ್ ಗುಡಿಸಲಲ್ಲಿ ಇರುವಾಗ ಯಾರಿಗೂ ಗೊತ್ತಿಲ್ಲ, ಆದರೆ ಇಡೀ ಜಗತ್ತಿಗೆ ಮೋಹನ್ ಸಿ ಲಾಸರಸ್ ಯಾರು ಎಂಬುದಾಗಿ ಅವರ ಮೇಲೆ ಇದ್ದಂತ ಕರಿವಿಕೆ ದೇವರು ತೋರಿಸಿಕೊಟ್ಬಿಟ್ರು. ಹಲ್ಲೆಲೂಯಾ. ಆ ಸೇವೆಯನ್ನು ನೋಡಿದಾಗ ನಮಗೆ ನಾಚಿಕೆ ಬಂತು. ಏನ್ ನಾಚಿಕೆ ಬಂತು ಗೊತ್ತಾ? ಇಲ್ಲಿ ಬೆಳಗಾಮಲ್ಲಿ ನಡೆಯುವಂತ ಸೇವೆ ಎಲ್ಲ ಬರೀ ಇನ್ಕಮ್ಗೆ ಸೇವೆ ನಡೀತಾ. ಸೇವೆಯಲ್ಲಿ ಖರ್ಚು ಮಾಡುವಂಥದ್ದೇ ಸೇವೆಯ ತಾತ್ಪರ್ಯ. ಹಲ್ಲೆಲೂಯಾ. ಅಲ್ಲಿ ಹೋಗಿ ನೋಡಿ ಬರ್ರಿ. ರೊಕ್ಕಗಳನ್ನ, ಲಕ್ಷಾಂತರ ಕೋಟಿ ಗಟ್ಟಲೆ ರೊಕ್ಕವನ್ನ ನೀರಾಗಿ ಸುರಿದು ಬಿಟ್ಟಿದ್ದಾರೆ. ಏನು ಅದಕ್ಕೆ ಅವರು ಇಷ್ಟು ಖರ್ಚಿಗೆ ಏನ್ ಲಾಭ ಅಂತ ನೋಡಿಲ್ಲ. ಆತ್ಮ ರಕ್ಷಣೆ ಮಾತ್ರವೇ ಲಾಭ. ಹಲ್ಲೆಲೂಯಾ. ಸೇವೆಯಲ್ಲಿ ನಮಗೆ ನಾಚಿಕೆ. ಹಲ್ಲೆಲೂಯಾ. ನಾವು 40 ಮಂದಿ ಹೋಗಿ ಒಂದೇ ರೂಮಲ್ಲಿ ಸ್ಟೇ ಮಾಡಿದ್ದೇವೆ. ದೊಡ್ಡ ಒಂದು ಹಾಲ್, 20 ಮೇಲೆ ಅಲ್ಲಿ ಫ್ಯಾನ್ಸ್. 40 ಮಂದಿಯು ಒಂದೇ ಟೈಮಲ್ಲಿ ಬಾತ್ರೂಮ್ ಹೋಗ್ಬೋದು. ಅಲ್ಲಿ 106 ಬಾತ್ರೂಮ್ ಇದೆ. ಒಂದೇ ಟೈಮಲ್ಲಿ ಬಾತ್ರೂಮ್ ಹೋಗ್ಬೋದು. ಎಷ್ಟು ಬಾಡಿಗೆ ಕೇಳ್ಬೇಕ್ರಿ? ಅವರು 45 ವರ್ಷ ಸೇವೆ ಮುಗಿಸಿ ಈಗ ಒಂದು 50 ವರ್ಷ ಇರಬಹುದು. ಆದರೆ ಆಕಾಶ ಮುಟ್ಟುವಂತೆ ಸೇವೆಯಲ್ಲಿ ನಡೀತಾ ಇದೆ. ಈಗ 40 ಮಂದಿಗೆ ಒಂದೇ 1,000 ರೂಪಾಯಿ ತಗೊಂಡ್ರು ಒಂದು ದಿನಕ್ಕೆ. 40 ಮಂದಿಗೆ ಸೇರಿ ಎಷ್ಟು ಸಾವಿರ? ಇವರು ಫ್ಯಾನ್ ಕರೆಂಟೇ 2,000 ಓಡಿರ್ತದೆ. ಇವರು ಸ್ನಾನ ಮಾಡಿದ ನೀರು ಸುರಿದು ಅದುವೇ ಒಂದು 2,000ಕ್ಕೆ ಇವರು ಸ್ನಾನ ಮಾಡಿರ್ತಾರೆ. ಸಾಧಾರಣ ವ್ಯಕ್ತಿ ಸಾಯಕ್ಕೆ ಹೋಗಿದಂತ ವ್ಯಕ್ತಿಯನ್ನ ಇಷ್ಟು ಆಶೀರ್ವಾದವಾಗಿ ಇಟ್ಟಿರುವಂಥದ್ದು ದೇವರ ಕರುವಿಕೆ. ಯಾಕೆ ಮೋಹನ್ ಸಿ ಲಾಸರಸ್ ಮಾತ್ರ ದೇವರ ಆಶೀರ್ವದಿಸುತ್ತಾರ? ಎಮಿಕಾರ್ ಮೈಕೆಲ್ ಮಾತ್ರ ದೇವರ ಆಶೀರ್ವದಿಸುತ್ತಾರ? ದೇವರೇನು ಪಕ್ಷಪಾತಿಯಾ? ಅವರನ್ನು ಮಾತ್ರ ಆಶೀರ್ವದಿಸುವುದಕ್ಕೆ ದೇವರಿಗೆ ಶಕ್ತಿ ಇದೆಯಾ? ನಮ್ಮನ್ನು ಆಶೀರ್ವದಿಸುವುದಕ್ಕೆ ದೇವರಿಗೆ ಶಕ್ತಿ ಇಲ್ವಾ? ಆಯ್ತ್ರಿ. ಆದ್ರೆ ವಾಕ್ಯ ಹೇಳುತ್ತೆ, ಅವರು ಕರೆದಂತ ಕರುವಿಕೆಗೆ ಯೋಗ್ಯರಾಗಿ ನಡೆದರು. ಯಾರೆಲ್ಲ ಕರುವಿಕೆಗೆ ಯೋಗ್ಯರಾಗಿ ನಡೆಯುತ್ತಾರೋ ಅವರು ಎಲ್ಲರನ್ನು ಇಟ್ಟುಕೊಂಡು ದೇವರು ತನ್ನ ಕಾರ್ಯವನ್ನ ಸಾಧಿಸುವಂತ ದೇವರಾಗಿ. ಹಲ್ಲೆಲೂಯಾ. ಸೊ ಕರುವಿಕೆಗೆ, ದೇವರ ಕರುವಿಕೆಗೆ ನಾನು ಯಾಕಪ್ಪ ಯೋಗ್ಯನಾಗಿ ನಡಿಬೇಕು ಅಂದ್ರೆ, ಅಪ್ಪ ಕರುವಿಕೆಯೇ ನನ್ನ ಆಶೀರ್ವದಿಸುತ್ತೆ. ಕರುವಿಕೆಯೇ ನನ್ನನ್ನು ಉದ್ಧಾರ ಮಾಡುತ್ತೆ. ನಾನು ಉದ್ಧಾರ ಆಗೋದಿಗೆ, ನಾನು ಆಶೀರ್ವದಿಸಲ್ಪಡುವುದಿಗೆ ನಾನು ಯೋಗ್ಯನಾಗಿ ನಡೆಯಬೇಕಾಗಿರುವುದು ಅವಶ್ಯ. ಯೋಗ್ಯ ನಂತರ ಏನು? ತಮಿಳ್ ಬೈಬಲ್ ಹೇಳುತ್ತೆ, ಪಾತ್ರನಾಗಿ ನಡೆದುಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಂದು ಕಾರ್ಯ ನಿಮಗೆ ಹೇಳಕ್ ಬರ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ತೀರೋ ಇಲ್ಲೋ. ಅಬ್ರಹಾಮನನ್ನ ದೇವರು 75 ವಯಸ್ಸಲ್ಲಿ ಕರೆಯುತ್ತಾರೆ. ನೀವು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 4 ವಾಕ್ಯ ಹೋದ್ರಿ, ನೀನು ನಿನ್ನ ಬಂಧು ಬಳಗವನ್ನು, ನಿನ್ನ ಸ್ಥಳವನ್ನು ಬಿಟ್ಟು ಹೊರಟು ಬಾ ಅಂತಾದ 75 ವಯಸ್ಸಲ್ಲಿ ಒಂದು ಕರುವಿಕೆ. ನೀ ಹಾಗೆ ಹೊರಟು ಬಂದ್ರೆ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುವೆನು, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ಕರೀತಾರೆ. ಮುಂದೆ ಅವನಿಗೆ ಯಾವುದೇ ಆ ವಾಗ್ದಾನಕ್ಕೆ ತಕ್ಕಂತೆ ಯಾವ ಗುರುತು ಇರಲಿಲ್ಲ. ಆದರೆ ಸತ್ಯವೇದ ಹೇಳುತ್ತೆ, ಅಲ್ಲಿ ಅಬ್ರಹಾಮನು ಹೊರಟನು ಎಂಬುದಾಗಿ. ಅದೇ ಹೇಳಿ, ಅಬ್ರಹಾಮ್ ಏನ್
ಕರುವಿಕೆಗೆ ಹೊರಟನು. ಈಗ ಕರುವಿಕೆ ಯಾವಾಗ ನೆರವೇರ್ತು ಗೊತ್ತಾ? ಸ್ಟಾರ್ಟ್ ಆಗುವುದೇ ಯಾವಾಗ ಗೊತ್ತಾ? ಕರುವಿಕೆ ಅವನಲ್ಲಿ ಸ್ಟಾರ್ಟ್ ಆಗುವುದೇ 100 ವಯಸ್ಸಲ್ಲಿ. 25 ವರ್ಷ ನಂತರ ಕರುವಿಕೆ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ 25 ವರ್ಷ ಏನ್ ಮಾಡಿದ? ಒಂದೇ ಕಡೆ ಕೂತ್ಕೊಂಡು ಬೆಡ್ಶೀಟ್ ಅನ್ನು ಹಾಕೊಂಡು ಮುಚ್ಕೊಂಡು ಮಲಗಿದ. ಹೌದಾ? ಹೌದ್ರಿ? ಇಲ್ರಿ. ಆಶೀರ್ವಾದ ದೇವರು ಹೇಳಿದ ನಂತರ ಆಶೀರ್ವಾದವನ್ನ ಕರುವಿಕೆಯನ್ನ ನೋಡದೆ ಇದ್ದಿದ್ರು ಕೂಡ ಕರುವಿಕೆಗೆ ಅನುಸಾರವಾದ ಕಾರ್ಯಗಳಲ್ಲಿ ಅವರು ನಡೆಯುತ್ತಾ ಇದ್ದರು. ನೀವು ಆದಿಕಾಂಡ 17ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನ ಓದಿ ನೋಡ್ರಿ. ಅಲ್ಲಿ 99 ವಯಸ್ಸಲ್ಲಿ ದೇವರು ಪುನಃ ಬಂದು ಅವನ ಹತ್ರ ಮಾತಾಡ್ತಾರೆ. ನಾನು ಸರ್ವಶಕ್ತನಾದ ದೇವರು, ಕರುವಿಕೆ ಹೊಂದಿದಂತ ದಿನದಿಂದ ನೀನ್ ಸುಮ್ಮನೆ ಇಲ್ಲಪ್ಪ, ನೀ ಏನಾದ್ರೂ ನನಗೋಸ್ಕರ ಮಾಡುತ್ತಾ ಇದ್ದೀ. ನೀನು ಅಲ್ಲೇ ದೇವರು ಹೇಳ್ತಾರೆ, ನಾನೇ ಸರ್ವಶಕ್ತನ ದೇವರು, ನನ್ನ ಸನ್ನಿಧಿಯಲ್ಲಿ ನಡೆದು ನೀನು ಸಂಪೂರ್ಣನಾಗಿರು. ನನಗೂ ನಿನಗೂ ಮಧ್ಯದಲ್ಲಿ ನನ್ನ ಉಡன்பಡಿಕೆಯನ್ನು ಮಾಡುವೆನು. ಇದಲ್ಲದೆ ನಿನ್ನನ್ನು ಅತ್ಯಧಿಕವಾಗಿ ಹೆಚ್ಚಿಸುವೆನು. ಯಾವಾಗ? 24 ವರ್ಷ ನಂತರವೂ ಕೂಡ ದೇವರು ಹೇಳ್ತಾ ಇದ್ದಾರೆ, ಅತ್ಯಧಿಕವಾಗಿ. ಇಲ್ಲಿ ತನಕ ನೀನು ನೋಡಿದಲ್ಲ ಆಶೀರ್ವಾದ, ಇನ್ನು ಮೇಲೆ ನಿನ್ನ ಜೀವಿತದಲ್ಲಿ ಕರೆ ನಿನ್ನ ಕರದಂತ ಕರುವಿಕೆ ನೆರವೇರಲಿಕ್ಕಿದೆ. ಇನ್ನು ಅತ್ಯಧಿಕವಾಗಿ ನಾನು ನಿನ್ನನ್ನು ಹೆಚ್ಚಿಸುತ್ತೇನೆ. ಅಲ್ಲಿ ತನಕ ಸುಮ್ಮನೆ ಇಲ್ಲರಿ, ನಡೆಯುತ್ತಾ ಇದ್ದಾನೆ. ಅವನು ಎಲ್ಲಿ ಐಗುಪ್ತ ದೇಶಕ್ಕೆ ನಡ್ಕೊಂಡು ಹೋಗಿದ, ಆಮೇಲೆ ಕಾರಾನೂರಿಗೆ ನಡ್ಕೊಂಡು ಹೋಗಿದ, ಆಮೇಲೆ ಕಾನಾನಕ್ಕೆ ನಡ್ಕೊಂಡು ಹೋಗಿದ. ಅವನು ಎಲ್ಲೆಲ್ಲ ನಡೆದಾನು, ಎಲ್ಲೆಲ್ಲ ಹೆಜ್ಜೆ ಇಟ್ಟಾನು, ಅದು ಎಲ್ಲ ಅವನ ಮಕ್ಕಳಿಗೆ ಸ್ವಂತವಾಗಿ ದೇವರು ಕೊಟ್ಬಿಟ್ರ. ಯೋಗ್ಯತೆ ಅನ್ನುವುದು ಪಾತ್ರೆ. ಎಂತ ಒಂದು ಪಾತ್ರೆಯಾಗಿರ್ಲಿ, ಅಂದ್ರೆ ಅಡಿಗೆ ಮಾಡುವಂತ ಪಾತ್ರೆ, ಅದು ಹೊಸ ಪಾತ್ರೆಯಾಗಿ ತಗೊಂಡಿದ ನಂತರ ಅದರಲ್ಲಿ ಅಡಿಗೆ ಮಾಡುವುದಕ್ಕೆ ಮುಂಚೆ ಮೊದಲು ಏನ್ ಮಾಡ್ತಾರೆ ಗೊತ್ತಾ? ನೀವೇನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮೂರಾಗ ಮೊದಲು ಬಿಸಿನೀರನ್ನ ಮಾಡಿ ಅದನ್ನ ಏನ್ ಮಾಡ್ತಾರೆ? ಕ್ಲೀನ್ ಮಾಡಿ ಹಾಕಿದ ಮೇಲೆ ಹಾಲು ಸುರಿತಾರೋ ಅಥವಾ ಅನ್ನ ಮಾಡ್ತಾರೋ ಅಥವಾ ಸಾಂಬಾರು ಮಾಡ್ತಾರೋ, ಫಸ್ಟ್ ಮಾಡುವುದು ಏನ್ ಗೊತ್ತಾ? ಬಿಸಿ ನೀರನ್ನ ಅದರಲ್ಲಿ ಕಾಯಿಸಿ ಅದನ್ನ ಹೊರಗೆ ಹಾಕ್ತಾರೆ. ಎಲ್ಲರೂ ಉರ್ರಂದ ನೋಡುವಾಗ ನಿಮ್ಮಲ್ಲಿ ಅಂತ ಒಂದು ಕಾರ್ಯ ಇಲ್ಲವೇ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ದೇವರು ನಮ್ಮನ್ನ ಒಂದು ಕರುವಿಕೆಗಾಗಿ ಸೆಲೆಕ್ಟ್ ಮಾಡಿದ ನಂತರ ನಾವು ಸುಮ್ಮನೆ ಇರಬಾರದು. ಅಲ್ಲೇಲೂಯ. ಅದನ್ನೇ ಹೇಳಕ್ ಬರ್ತಾ ಇದ್ರು, ಯೋಗ್ಯನಾಗಿರು. ದೇವರ ಮಗ ನೀನು ಪ್ರಾಪಂಚಿಕನಲ್ಲ, ನೀನು ಕರುವಿಕೆ ಹೊಂದಿದವನು. ಪ್ರಾಪಂಚಿಕನ ತರ ನಿನ್ ಜೀವಿತ ಇರಲೇ. ಅವನು ಉಣ್ಣುತ್ತಾನೆ, ತಿಂತಾನೆ, ಮಲಗುತ್ತಾನೆ, ಪ್ರಾಣಿಗಳಂತೆ ಅವನ ಜೀವಿತ. ನಿನ್ನ ಜೀವನ ಪ್ರಾಣಿಗಳಂತೆ ಇರಬಾರ್ದು. ನಿಮ್ಮ ಜೀವಿತ ದೇವರ ಕರುವಿಕೆ ಹೊಂದಿದಂತ ಜೀವನ. ಅದಕ್ಕೆ ತಕ್ಕಂತೆ ನಿಮ್ಮನ್ನ ತೊಡಗಿಸಿಕೊಳ್ಳುವಂಥದ್ದು ಅವಶ್ಯ. ಅಂತ ಕರುವಿಕೆಯಲ್ಲಿ ನಿಮ್ಮನ್ನ ಯೋಗ್ಯನಾಗಿ ಇಟ್ಟುಕೊಳ್ಳುವುದು ಅವಶ್ಯ. ಈಗ ದಾವೀದನ ನೋಡೋಣ. ದಾವೀದನ ಮೇಲೆ ದೇವರು ಇಟ್ಟಂತ ಅಭಿಷೇಕ ಎಂತ ಅಭಿಷೇಕ? ರಾಜನ ಅಭಿಷೇಕ. ದಾವೀದನ ಕುರಿತಾಗಿ ದೇವರಿಗೆ ಹೇಳುವಂತ ಮಾತನ್ನ ಕೇಳ್ರಿ. ದೇವರ ಕರುವಿಕೆಗೆ ದಾವೀದನ ವಿಷಯದಲ್ಲಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಅವನು ನನ್ನ ಇಷ್ಟವೆಲ್ಲ ನೆರವೇರಿಸುತ್ತಾನೆ ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಯಾರು ಹೇಳಿದರೆ? ಹಲೋ, ಸಾಕ್ಷಿ ಹೇಳಿದ ಯಾರು? ದಾವೀದನನ್ನ ದೇವರು ಕರೆದು ಅವನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ನನ್ನ ಇಷ್ಟಾರ್ಥವೆಲ್ಲ ನೆರವೇರಿಸುವಂತ ಮನುಷ್ಯನು. ಸೊ ದಾವೀದನಿಗೆ ಕೊಟ್ಟಂತ ಅಭಿಷೇಕ ಎಂತ ಅಭಿಷೇಕ? ರಾಜ ಅಭಿಷೇಕ.
ಎಲ್ಲರ ಮುಂದೆ ರಾಜನ ಅಭಿಷೇಕ ಅವನಿಗೆ ಕೊಡಲ್ಪಡುತ್ತೆ. 1 ಸಮುವೇಲ ಪುಸ್ತಕ 16ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ 14ನೇ ವಾಕ್ಯ ನಿಮಗೆ ಚೆನ್ನಾಗಿ ಗೊತ್ತು. ಸಮುವೇಲನು ಎಲ್ಲಿಗೆ ಬರ್ತಾನೆ? ಈಸಾಯನ ಮನೆಗೆ ಬರುವಾಗ ಅಲ್ಲಿ ಈಸಾಯನ ಕುಟುಂಬದಲ್ಲಿ ಒಬ್ಬನನ್ನ ನಾನು ಆರಿಸಿಕೊಂಡಿನಿ ಅಂತ ಹೇಳಿದಾಗ ಎಲ್ಲರನ್ನ ತಳ್ಳಿಬಿಟ್ಟು ಎಲ್ಲರ ಮುಂದೆ ಯಾರನ್ನ ಅಭಿಷೇಕ ಮಾಡ್ತಾರೆ? ಯಾರನ್ನ ಅಭಿಷೇಕ ಮಾಡ್ತಾರೆ? ದಾವೀದನನ್ನ ಅಭಿಷೇಕ ಮಾಡ್ತಾರೆ. ರೈಟ್. ದಾವೀದು ಅಭಿಷೇಕ ಮಾಡಿದ ನಂತರ ಕುರಿ ಮೇಯಿಸಿದಾನ ಇಲ್ವಾ? ಹಲೋ, ಅಭಿಷೇಕ ಯಾವ ಅಭಿಷೇಕ? ಅರಸನ ಅಭಿಷೇಕ, ರಾಜ ಅಭಿಷೇಕ. ನಾನು ರಾಜ ಅಭಿಷೇಕ ಹೊಂದಿಕೊಂಡವನು, ಇನ್ಮೇಲೆ ನಾನು ಕುರಿ ಬೇಸಲ್ಲ, ನಾನು ಆಡು ಬೇಸಲ್ಲ ಅಂತ ಹೇಳಿದಾನ ಅಥವಾ ಆಡು ಮೇಷಕ್ಕೆ ಹೋದಾನ? ಹೋಗಿದ್ದ ಕರಗಳ ತಟ್ಟು. ಇದನ್ನೇ ಕರ್ತರು ಈಗ ಎದುರು ನೋಡ್ತಾರೆ. ಹಲ್ಲೆಲೂಯ. ನಿನ್ನನ್ನು ನನ್ನನ್ನು ಕರೆದಾತ್ರ ನಂಬಿಗಸ್ತನು. ಆ ಕರುವಿಕೆ ಹೊಂದಿಕೊಳ್ಳುವುದಕ್ಕೆ ಇಂಥವರ ಕ್ಯಾರೆಕ್ಟರ್ಗಳು ನಮಗೆ ಬೇಕು. ಹಲ್ಲೆಲೂಯ. ಸ್ವಾಮಿ ನನ್ನನ್ನು ಈ ಬೆಳಗಾಂ ಜಿಲ್ಲೆಗೆ ಕಳಿಸುವುದಕ್ಕೆ ಮುಂಚೆಯೇ ಈ ಬೆಳಗಾಂ ಜಿಲ್ಲೆಯಲ್ಲಿ ಎಂತೆಂಥ ರೀತಿಯಲ್ಲಿ ಸೇವೆಯನ್ನು ನಡೆಸುತ್ತೇನೆ ಎಂಬುದಾಗಿ ಮೊದಲೇ ಹೇಳ್ಬಿಟ್ರು. ಇನ್ನೂ ಅದು ನಡೆದೇ ಇಲ್ಲ. ಅದರಲ್ಲಿ ಕೆಲವುದು ನಡೆದಿದೆ, ಇನ್ನೂ ನಡೆದೇ ಇಲ್ಲ. ಅಪ್ಪ ದೇವರೇ, ಅಂತ ಒಂದು ದೊಡ್ಡ ಕಾರ್ಯಗಳನ್ನ ನನಗೆ ಮಾಡ್ತೀಯಲ್ಲ. ರೈಟ್. ನನಗೆ ಏನ್ ಬಂತು? ಮಾತು ಬಂತು, ವಾಗ್ದಾನ ಬಂತು ಅಂತ ಹಿಮಾಲಯ ಬೆಟ್ಟವನ್ನು ಹತ್ತಿ ಹೋಗಿ ಅಲ್ಲಿ ಹೋಗಿ ನಾನು ತಪಸ್ಸು ಮಾಡ್ಕೊಂಡು ಸುಮ್ಮನೆ ಕುಂತ್ರೆ ನೀವು ಸಿಕ್ಕಿರ್ತೀರಾ? ಈ ಚರ್ಚೆ ಸಿಕ್ಕಿರ್ತದ? ಇಷ್ಟು ಜನ ಸಿಕ್ಕಿರ್ತಾರ? ಹಲ್ಲೆಲೂಯ. ಕರುವಿಕೆ ಎಂದ ಕರುವಿಕೆ ಹೇಳಿದ್ರೆ ನಿಮಗೆ ಹೊಟ್ಟೆ ಕಿಚ್ಚು ಬರುತ್ತೆ, ಅದಕ್ಕೆ ಹೇಳಂಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಂತ ಕರುವಿಕೆ ಹೊಂದಿದ್ರು ಕೂಡ ಒಂದು 2 ಮಕ್ಕಳಿಗೋಸ್ಕರ 7 ತಿಂಗಳು ಬೆಳಗಾವಿಗೆ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡಿರೋನ್ನ ದೇವರ ಕರುವಿಕೆ ಬಂತು. ಆದರೆ ಕರುವಿಕೆಗೆ ನಿನ್ನನ್ನ ಯೋಗ್ಯನಾಗಿ, ನಿನ್ನನ್ನ ಬಾಧ್ಯನಾಗಿ ನೀನು ನಾನು ಮಾಡಿಕೊಳ್ಳುವುದು ಅವಶ್ಯ. ಅಯ್ಯ, ರಾಜ ಅಭಿಷೇಕ ತಲೆ ಮೇಲೆ ಇದೆ. ರಾಜ ಅಭಿಷೇಕ ಹೊಂದಿಕೊಂಡು ದಾವೀದನ ಆಡು ಮೇಯಿಸಕ್ಕೆ ಹೋಗಿದ. ರಾಜ ಅಭಿಷೇಕ ತಲೆ ಮೇಲೆ ಇದೆ. ದಾವೀದನು ಸೌಲಕ್ಕೆ ಕಿನ್ನರಿಯನ್ನ ಬಾರಿಸುತ್ತಾನೆ. ಎಂದ ಅಭಿಷೇಕ ಇದೆ? ರಾಜ ಅಭಿಷೇಕ ತಲೆ ಮೇಲೆ ಇದೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೆ? ಗಿಟಾರ್ ಬಾರಿಸುತ್ತಾನೆ. ರಾಜ ಅಭಿಷೇಕ ತಲೆ ಮೇಲೆ ಇದೆ. 1000 ಮಂದಿಗೆ ಇವನನ್ನ ನಾಯಕನಾಗಿ ಸೇವಕನಾಗಿ ನಿಲ್ಲಿಸುತ್ತಾರೆ. 1000 ಮಂದಿಯಲ್ಲಿ ಇವನ ಸೇವಕನಾಗಿ ಹೋಗಿ ಸೇವೆ ಮಾಡುತ್ತಾನೆ. ಅದರ ಅಭಿಷೇಕ ಎಂದ ಅಭಿಷೇಕ? ರಾಜ ಅಭಿಷೇಕ. ಕಲ್ಲಲ್ಪಟ್ಟಂತ ಸೌಲನಿಗೆ ಸೇವಕನಾಗಿ ಕೆಲಸದವನಾಗಿ ಅವನ ಈಟಿಯನ್ನ ಅವನ ಕತ್ತಿಯನ್ನ ತೆಗೆದುಕೊಂಡು ಅವನ ಹಿಂದೆ ಸೇವಕನಾಗಿ ತಳ್ಳಲ್ಪಟ್ಟವನು ಅವನ ಹಿಂದೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಭಿಷೇಕಿಸಿದು 15 ವಯಸ್ಸಂತ ಬರೆದಿದ್ದಾರೆ, ಗೊತ್ತಿಲ್ಲ. ಆದರೆ ಅರಣ್ಮನೆಯಲ್ಲಿ ಅವನು ಕೂತಿದ್ದು 30 ವಯಸ್ಸಲ್ಲಿ. 15 ವರ್ಷ ಅವನು ತಪಸ್ಸು ಮಾಡಿಲ್ಲ, ಹೋಗಿ ಮಲಗಿಕೊಂಡಿಲ್ಲ. ದೇವರ ಕರುವಿಕೆಯನ್ನ ತನ್ನ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕೆ ತನ್ನನ್ನು ಯೋಗ್ಯನಾಗಿ ಪಾತ್ರನಾಗಿ ದಿನೇ 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 ದೇವರ ಪಾತ್ರೆಯಾಗಿ ತನ್ನನ್ನು ರೂಪಿಸುತ್ತಾ ಇದ್ದ. ಹಲ್ಲೆಲೂಯ. ಕರೆದಾತನು ನಂಬಿಗಸ್ತನು. ಕರೆಯಲ್ಪಟ್ಟಂತ ನೀವು ನಾನು ಏನಾಗಬೇಕಂತ? ಮೋಶೆ ಅರಣ್ಮನೆಯಲ್ಲಿ ಬೆಳೆದವನು. ಮೋಶೆ ಎಲ್ಲಿ ಬೆಳೆದ? ಅರಣ್ಮನೆಯಲ್ಲಿ ಬೆಳೆದ. ಸೊ ಎಲ್ಲಿ, ಯಾವ ಅರಣ್ಮನೆ ಅಂದ್ರೆ ಐಗುಪ್ತ ದೇಶದ ಅರಣ್ಮನೆ. ಒಂದು ಕಥೆ ಗೊತ್ತಾ? ಐಗುಪ್ತ ದೇಶದ ಅರಣ್ಮನೆ ರಾಜಗಳಿಗೆ ಕುರಿ ಮೇಯಿಸುವನಂದ್ರೆ ಆಗುವುದಿಲ್ಲ. ಕುರಿ ಮೇಯಿಸುವನಂದ್ರೆ ಆಗುವುದೇ ಇಲ್ಲ. ಆದರೆ ಮೋಶೆ ಕುರಿ ಮೇಯಿಸಿಲ್ಲ. ರಾಜನಾಗಿ ಅರಣ್ಮನೆಯಲ್ಲಿಯೇ 40 ವರ್ಷ ಅವನು ಬೆಳೆದ ಮೇಲೆ ಅವನಿಗೊಂದು ಬ್ಲಿಂಗ್ ಆಗುತ್ತೆ. ಏನು? ನನ್ನ ಕರುವಿಕೆ, ನನ್ನ ಜನರು, ಇಸ್ರಾಯೇಲ್ ಜನರು ಅವರನ್ನು ರಕ್ಷಿಸುವಂತ ರಕ್ಷಕನು ಎಂಬುದಾಗಿ 40 ವಯಸ್ಸಲ್ಲಿ ಗೊತ್ತಾಯಿತು. ಆದರೆ ಗೊತ್ತಾದ ನಂತರ ಮತ್ತೆ 40 ವರ್ಷ ದೇವರು ಅವನ ಏನ್ ಮಾಡೋದಕ್ಕೆ ಇಟ್ರು?
ಕುರಿ ಮೇಯಿಸಿಕೆ ಇಟ್ರು. ಯಾಕೆ 40 ವಯಸ್ಸಲ್ಲಿ ಅವನನ್ನ ಇಸ್ರಾಯೇಲ್ ಜನರನ್ನ ನಡೆಸಕ್ಕೆ ಕೊಟ್ಟಿಲ್ಲ ಗೊತ್ತಾ? 40 ವಯಸ್ಸಲ್ಲಿ ಒಂದು ವೇಳೆ ಮೋಸಕ್ಕೆ ಕೊಟ್ಟಿದ್ರೆ ಅಲ್ಲಿ ಅರಣ್ಯದಲ್ಲಿ ಜನರಿಗಿಂತ ಸಮಾಧಿಯೇ ಜಾಸ್ತಿ ಆಗಿರ್ತದೆ. ಯಾಕೆ ಊರನ್ನ ನೋಡ್ತಾ ಇದ್ದೀವಿ? ಅವನು ಕೊಲೆಗಾರ, ಅವನು ಸ್ಟಾರ್ಟಿಂಗಲ್ಲೇ ಕೊಲೆ ಮಾಡಿದವನು. ಒಂದು ವೇಳೆ 40 ವಯಸ್ಸಲ್ಲಿ ಅವನಿಗೆ ಇದ್ದಂಥ ಸಿಟ್ಟು, ಅವನಿಗೆ ಇದ್ದಂಥ ಕಾರ್ಯದಲ್ಲಿ ದೇವರು 40 ವಯಸ್ಸಲ್ಲಿ ಜನರನ್ನ ನಡೆಸಲಿಕ್ಕೆ ಕೊಟ್ಟಿದ್ರೆ ಅವನು ಏನ್ ಮಾಡಿರ್ತಾನೆ? ಪಟ್ 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 ಅಂತ ಕಟ್ ಮಾಡಿ ಸಮಾಧಿ ಮಾಡಿಟ್ಟಿರ್ತಾನೆ. ಹಲ್ಲೆಲೂಯಾ. ಅಂತ ಕೊಲೆಗಾರನನ್ನ ಇಡೀ ಇಸ್ರಾಯೇಲರಲ್ಲಿ ಶಾಂತನಾಗಿ ಮಾಡುವುದಿಗೆ 40 ವರ್ಷ ಅವನನ್ನ ದೇವರು ಕುರಿ ಮೇಯಿಸುವುದಿಗೆ ಅವನನ್ನ ಕಲಿಸಿದ. ಕುರಿ ಮೇಯಿಸೋದು ಈಸಿ ಅಲ್ಲ, ಬಹಳ ತಾಳ್ಮೆ ಬೇಕು ಕುರಿ ಮೇಯಿಸೋದಿಗೆ. ಹಲ್ಲೆಲೂಯಾ. ಅದು ಸಿಟ್ಟುಳ್ಳ ವ್ಯಕ್ತಿಯನ್ನ ದೇವರು ಏನ್ ಮಾಡ್ತಾ ಇದ್ರು? ಶಾಂತನಾಗಿ ಮಾಡುವುದಿಗೆ. ಅವನು ಅರಣ್ಮನೆಯಲ್ಲಿ ಹುಟ್ಟಿ ಬೆಳೆದವನಾಗಿದ್ದರೂ ದೇವರಿಗೋಸ್ಕರ, ದರ್ಶನಕ್ಕೋಸ್ಕರ ಎಂಬುದಾಗಿ ಹೇಳಬಹುದು ಅವನು ಕುರಿ ಮೇಯಿಸುವುದಿಗೆ ಕಲಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಯೇಸು ಕ್ರಿಸ್ತನು ರಕ್ಷಕನು, ಒಡೆಯನು, ದೇವರಿಗೆ ಸಮವಾಗಿ ಇರುವಂತ ದೇವರು. ಆದರೆ ದೇವರಿಗೂ ತನ್ನ ದಿನಗಳು ಬರುವ ತನಕ 3.5 ವರ್ಷ ದೇವರು ಸೇವೆ ಮಾಡಿದರು. ಆದರೆ 30 ವಯಸ್ಸು ತನಕ ಕರುವಿಕೆ ಇನ್ನೂ ದೇವರಿಗೆ ಬಂದಿಲ್ಲ. ಹುಟ್ಟುವುದಕ್ಕೆ ಮುಂಚೆ ಕರುವಿಕೆ, ಆದರೆ ಕರುವಿಕೆಯ ಸಮಯ ಬಂದಿಲ್ಲ. ಯೇಸ್ವಾಮಿ ಸುಮ್ಮನೆ ಇದ್ರಾ? ಯೇಸ್ವಾಮಿ ಸುಮ್ಮನೆ ಇದ್ರಾ? ಯೇಸ್ವಾಮಿಯಲ್ಲಿ ಏನ್ ಮಾಡ್ತಾ ಇದ್ರು ಅಲ್ಲಿ ಜನ ಹೇಳ್ತಾ ಇದ್ದಾರೆ. ಸ್ವಲ್ಪ ನೋಡೋಣ. ಮಾರ್ಕ ಸುವಾರ್ತೆ ಎಲ್ಲಿ ನಾನು ಸರಿಯಾಗಿ ವಾಕ್ಯ ಬರೆದಿದ್ದೇನೆ ಗೊತ್ತಿಲ್ಲ. ಓಕೆ, ಮಾರ್ಕ ಸುವಾರ್ತೆಯಲ್ಲಿ ಇದೆ, ಈತನು ಕಾರ್ಪೆಂಟರ್ ತಾನೆ ಅಂತ ಹೇಳ್ತಾರೆ. ಈತನ ಯಾರು? ಕಾರ್ಪೆಂಟರ್ಗೆ ಏನ್ ಹೇಳ್ತೀರಪ್ಪ? ಅಡಿಗೆ ಕೆಲಸ ಮಾಡುವಂತಾನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ದೇವರು ತನ್ನ ಕರುವಿಕೆಯ ದಿನವು ಬರುವ ತನಕ ತನ್ನ ತಂದೆ ತಾಯಿಗೆ ವಿಧೇಯನಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಕರುವಿಕೆಯನ್ನು ಮರೆತಿಲ್ಲ. ಸುಮ್ಮನೆ ಇಲ್ಲ, ಸುಮ್ಮನೆ ಇರಲೇಬಾರದು. ಕೊಲೋಸಿಯ ಥೆಸಲೋನಿಕೆಯ ಸಭೆಗೆ ಬರಿತಾ ಇದ್ದಾನೆ. ಭಯಂಕರವಾಗಿ ಕರ್ತನ ಬರುವಣಿಕೆಯನ್ನ ಎದುರು ನೋಡುವಂತ ಸಭೆಯೇ. ಆದರೆ ಅದು ಏನ್ ಮಾಡ್ತದೆ? ದೇವರ ಬರುವಣಿಗೆಗೋಸ್ಕರ ತಪಸ್ಸು ಮಾಡ್ತಾ ಇದೆ. ಸೊ ಆಕ್ಟಿವೇಟ್ ಆಗಿಲ್ಲ. ಅದಕ್ಕೋಸ್ಕರ ಅವರು ಏನ್ ಹೇಳ್ತಾ ಇದ್ದಾರೆ? ಅವರು ಪೌಲು ಕೆಲಸ ಮಾಡುವುದಕ್ಕೆ ಇಷ್ಟ ಇಲ್ಲದವನು ಊಟದಲ್ಲಿ ಕೈ ಇಡಬೇಡ ಅಂತ. ಹಲ್ಲೆಲೂಯಾ. ದೇವರ ಬರುವಣಿಗೆ ಉಂಟು, ಬಟ್ ಬರುವಣಿಗೆಗೆ ನೀನು ಕೂತ್ಕೊಂಡು ತಪಸ್ಸು ಮಾಡುವುದಕ್ಕೆ ಕರೆಯಲ್ಪಟ್ಟಿಲ್ಲ. ದೇವರು ನಿನ್ನನ್ನು ಯಾವ ವಿಷಯಕ್ಕೆ, ಯೋಗ್ಯದ ಕಾರ್ಯಕ್ಕೆ ದೇವರು ನಿನ್ನನ್ನು ಇಟ್ಟಿದ್ದಾರೋ ಆ ಯೋಗ್ಯ ಸ್ಥಿತಿಯಲ್ಲಿ ನೀನು ಇರಬೇಕು. ಹಲ್ಲೆಲೂಯಾ. ಗಮನಿಸ್ತೀರ? ನಾನು ಮುಗಿಸ್ತೀನಿ. ಸ್ವಲ್ಪ ಗಮನಿಸು. ಬಿಸಿಲು ಜಾಸ್ತಿ ಇದೆ ಪಾಪ, ಏನ್ ಮಾಡೋದು? ಕಿವ್ಯಾಗ ಅರ್ಧ ಹೋಗುತ್ತಾ, ಅರ್ಧ ಹೋಗ್ತಾ ಇಲ್ಲ. ದೇವರು ನಿನ್ನನ್ನು ಸ್ಟಡಿ ಮಾಡುವುದಕ್ಕೆ ನಿನ್ನನ್ನು ಇಟ್ಟಿರುವುದಾದರೆ ನೀನು ದೇವರ ಕರಿವಿಕೆ ಬರುವ ತನಕ ನೀನು ಸ್ಟಡಿ ಮಾಡಬೇಕು. ದೇವರು ನಿನ್ನನ್ನು ಕೆಲಸ ಮಾಡುವುದಕ್ಕೆ ಇಟ್ಟಿರುವುದಾದರೆ ದೇವರ ಕರಿವಿಕೆ ಬರುವ ತನಕ ನೀನೇನು ಮಾಡಬೇಕು? ಕೆಲಸ ಮಾಡಿಕೊಂಡು ದೇವರ ಪಾತ್ರೆಯಾಗಿ ಯೋಗ್ಯ ಸ್ಥಿತಿಗೆ ನಿನ್ನನ್ನು ಏನು ಮಾಡಬೇಕು? ಪ್ರಿಪೇರ್ ಮಾಡಬೇಕು. ಈಗ ಲಾಸ್ಟ್ ಆಗಿ ನಾನು ಹೇಳುತ್ತೇನೆ, ಯೆರೆಮೀಯ ಪ್ರವಾದನೆಯಲ್ಲಿ 70 ವರ್ಷ ನಂತರ ಏನ್ ನಡೆಯುತ್ತದೆ ಎಂಬುದಾಗಿ ಮೊದಲೇ ದೇವರು ಒಂದು ದರ್ಶನವನ್ನ ಅಲ್ಲಿ ಹೇಳುತ್ತಾರೆ. ಗಮನಿಸೋಣ. ಯೆರೆಮೀಯ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 4ರಿಂದ 6 ತನಕ ಓದಮ್ಮ. ಬೇಗ ಓದು. ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ತಾನು ಯೆರೂಸಲೇಮಿನಿಂದ ಬಾಬೆಲಿಗೆ ಸಾಗಿಸಿದ ಸೆರೆಯವರೆಲ್ಲರಿಗೂ ಹೀಗೆ ಹೇಳುತ್ತಾನೆ, ನೀವು ಮನೆಗಳನ್ನು ಕಟ್ಟಿಕೊಂಡು ಮನೆ ಇಲ್ಲದವರೇ
ನೀವು ಮನೆಯನ್ನ ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ಅವುಗಳಲ್ಲಿ ವಾಸಿಸ್ರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿ. ಅವರ ಫಲಗಳನ್ನ ಈಗ ತೋಟ, ನನಗೆ ಒಂದು ಬೂಟ್ ಜಾಕಾನೇ ಇಲ್ಲ, ಕರ್ತನು ಹೇಳ್ತಾ ಇದ್ದಾನೆ ತೋಟವೇ ಬರುತ್ತೆ. ಏನ್ ಬರುತ್ತೆ? ತೋಟವೇ ಬರುತ್ತೆ. ತೋಟವನ್ನ ಕೊಡ್ತೇನೆ, ನೀನೇನ್ ಮಾಡು, ತೋಟಗಳನ್ನ ಮಾಡಿಕೊಂಡಿರಪ್ಪ. ಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ. ರೈಟ್. ನಿಮ್ಮ ಗಂಡುಗಳಿಗೆ ಹೆಣ್ಣುಗಳನ್ನು ತೆಗೆದುಕೊಳ್ಳಿರಿ, ನಿಮ್ಮ ಹೆಣ್ಣುಗಳನ್ನು ಗಂಡುಗಳಿಗೆ ಕೊಡಿರಿ, ಅವರು ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಕಡಿಮೆಯಾಗದಿರಿ. ನೀವು ಕಡಿಮೆನೇ ಆಗ್ಬಾರ್ದು, ನೀವು ವೃದ್ಧಿ ಆಗ್ಬೇಕು. ಈ ಪ್ರಾಮಿಸ್ ಯಾವಾಗ ನೆರವೇರುತ್ತೆ? ಈ ಪ್ರಾಮಿಸ್ ಯಾವಾಗ ನೆರವೇರ್ತು ಗೊತ್ತಾ? 10ನೇ ವಾಕ್ಯ 11ನೇ ವಾಕ್ಯ ಓದಮ್ಮ. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಈಗ ಅನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ 70 ವರ್ಷ ನಂತರ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ವಾಗ್ದಾನವನ್ನ ನಿಮಗೆ ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದರು. ಇದು ದಾನಿಯೇಲನಿಗೆ ಗೊತ್ತು. ದಾನಿಯೇಲನಿಗೆ ಗೊತ್ತು 70 ವರ್ಷ ನಂತರ ನಾವು ಮನೆಗಳನ್ನು ಕಟ್ಟುತ್ತೇವೆ, ನಮ್ಮ ಭೂಮಿಯಲ್ಲೇ ಹೋಗಿ ನಾವು ತೋಟಗಳನ್ನು ಮಾಡುತ್ತೇವೆ. ಇದೆಲ್ಲ ದಾನಿಯೇಲನಿಗೆ ಗೊತ್ತುಂಟು. ಆದರೆ 70 ವರ್ಷ ತಪಸ್ ಮಾಡಿದಾನೋ ಅಥವಾ ಬಾಬಿಲೋನಲ್ಲಿ ಹೋಗಿ ಕೆಲಸ ಮಾಡಿದಾನೋ? ಏನ್ ಮಾಡಿದನ್ರಿ? ಕೆಲಸ ಮಾಡಿದನ್ರಿ, ಓದಿದನ್ರಿ. ಓದಿ ಅಲ್ಲಿ ಏನ್ ಮಾಡ್ದ? ಕೆಲಸ ಮಾಡ್ದ. ಅಲ್ಲಿ ದೇವರಿಗೆ ಕೆಲಸ ಮಾಡ್ತಾ ಇರುವಂತ ಸ್ಥಳದಲ್ಲಿ ಕರೆಯುವಿಕೆಗೆ ತಕ್ಕಂತೆ ತನ್ನನ್ನು ಯೋಗ್ಯನಾಗಿ ಕಾಪಾಡಿಕೊಂಡ. ಸೊ 70 ವರ್ಷ ಅದು ಬರುವಂತ ಆ ಸಂದರ್ಭದಲ್ಲಿ ಹೋಗಿ ಕೂತ್ಕೊಂಡು ಕೋಣಿ ತಟ್ಟನ್ನ ಕಟ್ಟಿಕೊಂಡು ಉಪವಾಸ ಇದ್ದು ಪ್ರಾರ್ಥಿಸುತ್ತಾ ಇದ್ದ. ಅದೇ ಹೇಳಿ, ನಾಳೆ ನಡೆಯಲಿಕ್ಕಿದೆ. ಇದರಲ್ಲಿ ವರ್ಷ ಹೇಳಿದೆ, ನಮಗೆ ವರ್ಷ ಹೇಳಿಲ್ಲ. ಬಟ್ ಕರೆದ ಆತನು ನಂಬಿಗಸ್ತನು. ಆತನು ನಿಮ್ಮ ಮೇಲೆ ಇಟ್ಟಂತ ಕರೆಯುವಿಕೆಗೆ ತಕ್ಕಂತೆ ಕಾರ್ಯಗಳನ್ನು ಸಾಧಿಸುತ್ತಾನೆ. ಬಟ್ ನೀನು ನಾನು ಯಾರಾಗಿರಬೇಕು? ಪ್ರಾಪಂಚಿಕರಾಗಿರಬೇಕು, ಇರಬಾರದು. ದೇವರ ಮಗನಾಗಿ, ದೇವರ ಮಗಳಾಗಿ, ಯೋಗ್ಯರಾಗಿ ನಾವು ಕರೆಯಲ್ಪಟ್ಟವರು ಇರಬೇಕಾಗಿರುವುದು ಅವಶ್ಯ. ಹಂಗಿರುವಾಗ ನೀವು ಕಡಿಮೆ ಆಗುವುದೇ ಇಲ್ಲ, ನೀವು ಹೆಚ್ಚುತ್ತಾ ಬರುವಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗ. ನಾನು ಇನ್ನೊಂದು ಕೊಡ್ತೀನಿ, ಇನ್ನೊಂದು ಸಣ್ಣ ರಹಸ್ಯ ಹೇಳಿ ಮುಗಿಸ್ತೇನೆ. ಈಗ ಕರಿವಿಕೆ ಮುಂದಿರುವಾಗ ದೇವರು ಏನಾದರೂ ಒಂದು ಕೆಲಸಕ್ಕೆ ನಮಗೆ ಬಾಗಿಲನ್ನು ಓಪನ್ ಮಾಡ್ತಾರೆ. ಏನಾದರೂ ಒಂದು ಬಿಸ್ನೆಸ್, ಏನಾದರೂ ಒಂದು ಕೆಲಸಕ್ಕೆ ಬಾಗಿಲನ್ನು ಓಪನ್ ಮಾಡ್ತಾರೆ. ಬಟ್ ಕರಿವಿಕೆ ನಿನಗೆ ಹತ್ತಿರ ಬಂದಾಗ ಎಲ್ಲ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ. ಅದೇ ಹೇಳುವುದಿಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಮಾಡದೇ ಇದ್ದಂಥ ಕೆಲಸವೇ ಇಲ್ಲ, ನಾನು ಮಾಡದೇ ಇದ್ದಂಥ ಬಿಸ್ನೆಸ್ಸೇ ಇಲ್ಲ. ಕ್ಯಾಂಟೀನ್ ಬಿಸ್ನೆಸ್ ಮಾಡಿದೆ, ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಿದೆ, ಮತ್ತೆ ಕಾರ್ ಬಿಸ್ನೆಸ್ ಮಾಡಿದೆ, ಬೈಕ್ ಬಿಸ್ನೆಸ್ ಮಾಡಿದೆ, ಮತ್ತೆ ಹೋಟೆಲ್ನ ಇಟ್ಕೊಂಡೆ, ಜ್ಯೂಸ್ ಅಂಗಡಿಯನ್ನು ಇಟ್ಕೊಂಡೆ. ಆಮೇಲೆ ಏನು ಸುಂಡಲ್ಗೆ ಏನಂತೀರ, ಸುಂಡಲ್ ಮಾಡಿದೆ, ಕಲ್ಲೆ ಎಲ್ಲ ಮಾರಿದಾಯಿತು. ಎಲ್ಲ ಮಾರುವಾಗ ಎಲ್ಲ ನಡೀತಾ ಇತ್ತು. ದಿಢೀರಂದ ಎಲ್ಲ ಬಂದ್ ಒಬ್ರು ಹೇಳಿದ್ರು, ಎಲ್ಲವನ್ನು ಕ್ಲೋಸ್ ಮಾಡಿಬಿಡು, ದೇವರು ನಿನ್ನ. ಹಲ್ಲೆಲೂಯಾ. ಕರೆಯುವಿಕೆಯ ಸಮಯ ದೂರ ಇರುವಾಗ ಏನೋ ಒಂದು ಕೆಲಸ, ಏನೋ ಒಂದು ಸ್ಟಡಿ, ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ದೇವರು ನಿನಗೆ ಡೋರನ್ನ ಏನ್ ಮಾಡಿ ಇಟ್ಟಿರ್ತಾರೆ, ಓಪನ್ ಮಾಡಿ ಇಟ್ಟಿರ್ತಾರೆ. ಆದರೆ ಕರೆಯುವಿಕೆ ಹತ್ತಿರ ಬರುವಾಗ ನಿನಗೆ ಎಲ್ಲ ಡೋರ್ಸ್ ಕ್ಲೋಸ್. ಆವಾಗ ನಿನಗೆ ಗೊತ್ತಾಗಬೇಕು, ಆಹಾ, ನನ್ನ ಕರೆಯುವಿಕೆಯ ಸಮಯ ಬಂದು ಬಿಟ್ಟಿತ್ತು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಮಗನೇ, ದೇವರ ಮಗಳೇ, ಕರ್ತನು ಈ ಭಾನುವಾರ, ಈ ತಿಂಗಳ 3ನೇ ಭಾನುವಾರ ನಿಮ್ಮನ್ನ ಕರೆದು ಹೇಳ್ತಾ ಇದ್ದಾರೆ, ನಿನ್ನನ್ನು ಕರೆದಂತ ನಾನು ನಂಬಿಗಸ್ತನು. ನಿನ್ನನ್ನು ಯಾವ ಉದ್ದೇಶಕ್ಕೆ ಕರೆದೇನೋ ಆ ಉದ್ದೇಶದಂತೆ ಕಾರ್ಯಗಳನ್ನು ನಿನ್ನಲ್ಲಿ ಸಾಧಿಸುವನು ನಾನಾಗಿದ್ದೇನೆ. ನೀನು ಒಂದೇ ಒಂದು ಮಗ ಮಾಡಬೇಕು. ಕರೆಯಲ್ಪಟ್ಟಂದ್ರೆ ನೀನು ಮಾತ್ರ. ನೀನು ಕರೆಯಲ್ಪಟ್ಟಂತ ಪಾತ್ರಕ್ಕೆ, ಕರೆಯಲ್ಪಟ್ಟಂತ ಕಾರ್ಯಕ್ಕೆ ನಿನ್ನನ್ನು ಯೋಗ್ಯನಾಗಿ ಮಾಡಿಕೊಳ್ಳು. ಹಲ್ಲೆಲೂಯಾ.
ಏನಾಗುತ್ತೆ? ನೀನು ಕಡಿಮೆ ಆಗುವುದೇ ಇಲ್ಲ, ನೀನು ಹೆಚ್ಚಾಗುತ್ತಿ. ಒಂದೇ ಒಂದು ವಾಕ್ಯ ಹೇಳಿ ಮುಗಿಸುತ್ತೇನೆ. ಯೆರೆಮೀಯ ಪತ್ರಿಕೆ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯದಲ್ಲಿ ಓದಮ್ಮ. 10ನೇ ವಾಕ್ಯ 11ನೇ ವಾಕ್ಯ ಇನ್ನೊಂದ್ಸತಿ ಓದಿ ಮುಗಿಸ್ಬಿಡೋಣ. ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಇಲ್ಲಿ ಪರಿಶುದ್ಧ ಬೈಬಲ್ ಹೇಳುತ್ತದೆ, ನಾನು ನಿನ್ನನ್ನ ತುಂಬುತ್ತಲೇ ಬರುವೇನು, ನಾನು ನಿನ್ನನ್ನು ಪರಾಮರಿಸುವೇನು, ನಿನಗೆ ಶುಭ ವಾಕ್ಯವನ್ನ ನಿಮ್ಮ ವಿಷಯದಲ್ಲಿ ಸ್ಥಾಪಿಸುವೇನು, ತಿರುಗಿ ಇದೇ ಸ್ಥಳಕ್ಕೆ ನಾನು ನಿಮ್ಮನ್ನ ಬರೆ ಮಾಡುವೇನು, ನಿನ್ನ ಇಷ್ಟಾರ್ಥಗಳೆಲ್ಲ ಕೈಗೂಡುವಂತೆ ಮಾಡುವೇನು. ಅದು ಕೇಳಿಕೆ ಅಲ್ಲ, ಸಮಾಧಾನದ ಆಲೋಚನೆಗಳಾಗಿ ಇರುತ್ತದೆ. ಹಲ್ಲೆಲೂಯ. ದೇವರ ಕರುವಿಕೆ ನನ್ನ ವಿಷಯದಲ್ಲಿ ಕೇಳಿಕೆ ಅಲ್ಲ, ಅದು ಸಮಾಧಾನದ ಆಲೋಚನೆ, ಅದು ಆಶೀರ್ವಾದದ ಆಲೋಚನೆ. ಕಣ್ಗಳು ಮುಚ್ಚಿದವರಾಗಿ ಒಪ್ಪಿಸಿಕೊಡೋಣವ.